ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್. ಎಲ್ಲರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಟಾಪಿಕ್ ಏನಪ್ಪಾ ಅಂದ್ರೆ ಪ್ರಮುಖ ಅಂತಾರಾಷ್ಟ್ರೀಯ ಶೃಂಗಸಭೆಗಳು 2025ರಲ್ಲಿ ಆ ಶೃಂಗಸಭೆಗಳ ಮೀಟಿಂಗ್ ಎಲ್ಲಿ ನಡೆದಿತ್ತು, ಮತ್ತೆ 2026ರಲ್ಲಿ ಪ್ರಮುಖ ಸಂಘಟನೆಗಳ ಸಮ್ಮಿಟ್ 2026ರಲ್ಲಿ ಎಲ್ಲಿ ನಡೆಯಲಿದೆ ಅಂತಕ್ಕಂಥದ್ದು ಇವತ್ತಿನ ಕ್ಲಾಸ್ನ ಪ್ರಮುಖ ಇಂಪಾರ್ಟೆಂಟ್ ಕ್ಲಾಸ್ ಆಗಿರುತ್ತೆ. ಮಹಾ ಮ್ಯಾರಥಾನ್ ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಪ್ರಮುಖ ಅಂತಾರಾಷ್ಟ್ರೀಯ ಶೃಂಗಸಭೆಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸ್ಥಾಪನೆಯಿಂದ ಹಿಡಿದು 2026ರವರೆಗೆ ಮೀಟಿಂಗ್ ಆಗುವವರೆಗೂ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಎಲ್ಲ ಎಕ್ಸಾಮ್ಸ್ ಈವನ್ KAS, IAS ಹಾಗೆ VAO, PSI, SDA, FDA, PC, SSC, RRB ಈವನ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎರಡೂ ಗೌರ್ಮೆಂಟ್ಗೂ ಎಕ್ಸಾಮ್ಸೇ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೂ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಇವತ್ತಿನ ಕ್ಲಾಸ್ ಆಗಿರುತ್ತೆ. ಹಾಗಾಗಿ ಮೇನ್ ಏನಪ್ಪಾ ಅಂದ್ರೆ ಪೇಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತಿನ ಕ್ಲಾಸ್ ನಲ್ಲಿ ಸುಮಾರು 1 ತಾಸು ಇವತ್ತಿನ ಕ್ಲಾಸ್ ಹೋಗುತ್ತೆ. ಮಹಾ ಮ್ಯಾರಥಾನ್ ಅಂತಾನೆ ಹೇಳ್ಬೋದು ಇವತ್ತಿನ ಕ್ಲಾಸ್ ನಲ್ಲಿ. ಬನ್ನಿ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಸಂಘಟನೆಗೆ ಹೋಗೋಣ. ಬ್ರಿಕ್ಸ್. ಇದು ಮೊಟ್ಟ ಮೊದಲ ಬಾರಿಗೆ ಬ್ರಿಕ್ ಅನ್ನುವ ಒಂದು ಸಂಘಟನೆಯಿಂದ ಪ್ರಾರಂಭ ಆಗಿ ಬ್ರಿಕ್ಸ್ ಅಂತಕ್ಕಂಥ ಒಂದು ಸಂಘಟನೆ ಆಯಿತು. ಈ ಒಂದು ಬ್ರಿಕ್ಸ್ ನ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಇದು ಸ್ಥಾಪನೆ ಯಾವಾಗ ಆಯ್ತು ಅಂದ್ರೆ ಮೂಲತಃ ಬ್ರಿಕ್ಸ್ ಸ್ಥಾಪನೆ ಆಗಿರ್ತಕ್ಕಂಥದ್ದು ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಚೀನಾ ರಾಷ್ಟ್ರಗಳನ್ನ ಕೇವಲ 5 ರಾಷ್ಟ್ರಗಳು, ಕೇವಲ ಮೊದಲಿಗೆ 4 ರಾಷ್ಟ್ರಗಳು ಮಾತ್ರ ಇದ್ದು ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಚೀನಾ ರಾಷ್ಟ್ರಗಳು ಸೇರಿ ಬ್ರಿಕ್ ಅಂತಕ್ಕಂಥ ಒಂದು ಒಕ್ಕೂಟವನ್ನ 2009ರಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು. ದಕ್ಷಿಣ ಆಫ್ರಿಕಾ ಸೇರ್ಪಡೆ ಯಾವಾಗ ಆಯ್ತು ಅಂದ್ರೆ ದಕ್ಷಿಣ ಆಫ್ರಿಕಾ ರಾಷ್ಟ್ರ ಯಾವಾಗ ಈ ಒಂದು ಒಕ್ಕೂಟಕ್ಕೆ ಸೇರ್ಪಡೆ ಆಯ್ತು ಅಂದ್ರೆ 2010ರಲ್ಲಿ ದಕ್ಷಿಣ ಆಫ್ರಿಕಾ ಸೇರ್ಪಡೆಯಾದ ನಂತರ ಬ್ರಿಕ್ ಇದ್ದಿದ್ದು ಬ್ರಿಕ್ಸ್ ಅಂತಕ್ಕಂಥ ಒಕ್ಕೂಟ ಸ್ಥಾಪನೆ ಆಯಿತು. ಮತ್ತೆ ಮರುನಾಮಕರಣ ಕೂಡ ಆಗ್ತಕ್ಕಂಥದ್ದು 2010ರಲ್ಲಿ. ನಿಮ್ಗೆ ಎಕ್ಸಾಮ್ ಪರ್ಪಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರತಿಯೊಂದು ಸಂಘಟನೆಯು ಕೂಡ ಇಂಪಾರ್ಟೆಂಟೇ. 2009ರಲ್ಲಿ ಬ್ರಿಕ್ ಅಂತಕ್ಕಂಥ ಒಂದು ಸಂಘಟನೆ ಹುಡ್ಕೊಳ್ತು. 2010ರಲ್ಲಿ ಇದು ಬ್ರಿಕ್ಸ್ ಅಂತಕ್ಕಂಥ ಮರುನಾಮಕರಣ ಆಯಿತು. ಈಗಾಗಲೇ ನೋಡಿ 2025ರಲ್ಲಿ ಬ್ರೆಜಿಲ್ ರಾಷ್ಟ್ರದಲ್ಲಿ ಈ ಒಂದು ಶೃಂಗಸಭೆ ನಡೆದಿರ್ತಕ್ಕಂಥದ್ದು. ಬ್ರಿಕ್ಸ್ ನ ಸಂಘಟನೆಯ ಮೀಟಿಂಗ್ ಎಲ್ಲಿ ನಡೆದಿತ್ತು 2025ರಲ್ಲಿ ಅಂದ್ರೆ ಬ್ರೆಜಿಲ್ ರಾಷ್ಟ್ರದಲ್ಲಿ ಅಂತಕ್ಕಂಥದ್ದು. ಈ ಒಕ್ಕೂಟವು ವಿಶ್ವ ಬ್ಯಾಂಕ್ ನಂತಹ ಪಾಶ್ಚಿಮಾತ್ಯ ನೇತೃತ್ವದ ವೇದಿಕೆಗಳಿಗೆ ಪರ್ಯಾಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಧ್ವನಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು ಬ್ರಿಕ್ಸ್ ಅಂತಕ್ಕಂಥದ್ದು. 2025ರ 17ನೇ ಶೃಂಗಸಭೆ ಎಲ್ಲಿ ನಡೆದಿತ್ತು ಅಂದ್ರೆ ಬ್ರೆಜಿಲ್ ರಾಷ್ಟ್ರದಲ್ಲಿ ನಡೆದಿತ್ತು. ಇನ್ನು 2026ರಲ್ಲಿ ಎಲ್ಲಿ ನಡೆಯಲಿದೆ ಅಂದ್ರೆ ಬ್ರಿಕ್ಸ್ ನ ಸಂಘಟನೆಯ ಒಂದು ಮೀಟಿಂಗ್ ಎಲ್ಲಿ ನಡೆಯಲಿದೆ ಅಂದ್ರೆ 2026ರಲ್ಲಿ ಭಾರತ ದೇಶದಲ್ಲಿಯೇ, ಭಾರತ ದೇಶವು ಅಧ್ಯಕ್ಷತೆಯನ್ನ ವಹಿಸುವುದರ ಮೂಲಕ ಭಾರತ ದೇಶದಲ್ಲಿಯೇ ಈ ಒಂದು ಶೃಂಗಸಭೆಯನ್ನ ನಡೆಸಲಿರ್ತಕ್ಕಂಥದ್ದು 2026ರಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಎಕ್ಸಾಮ್ಸ್ಗೂ ಈ ಒಂದು ಕ್ವಶನ್ ಅನ್ನ ರೈಸ್ ಮಾಡುವ ಸಾಧ್ಯತೆಗಳು ಇದೆ. 2026ರಲ್ಲಿ ಬ್ರಿಕ್ಸ್ ನ ಶೃಂಗಸಭೆ ಎಲ್ಲಿ ನಡೆಯಲಿದೆ ಅಂತ ಕ್ವಶನ್ ಅನ್ನ ರೈಸ್ ಮಾಡ್ತಾನೆ. ಹಾಗಾದ್ರೆ ಬ್ರಿಕ್ಸ್ ನ ಪ್ರಧಾನ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಚೀನಾ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಡೇವಿಡ್ ಆರ್ಟ್ಮನ್. ನೀವೆಲ್ಲ ಹೇಳ್ತಾ ಹೋಗ್ತೀರಿ ಫೇಲರ್ಗೆ ಪ್ರತಿಯೊಂದು ಕಾರಣ ಇರ್ಬೋದು, ಯಾವುದೇ ಒಂದು ಕಾರಣ ಇರ್ಬೋದು, ಬಟ್ ಡೇವಿಡ್ ಆರ್ಟ್ಮನ್ ಅವರ ಒಂದು ಜೀವನ ಚರಿತ್ರೆಯನ್ನ ಕೇಳಿದ್ರೆ ಪ್ರತಿಯೊಬ್ಬ ಫೇಲರ್ ಕೂಡ ಸಕ್ಸಸ್ ಆಗಿ ಬದಲಾವಣೆ ಆಗಲಿಕ್ಕೆ ಮೋಟಿವೇಶನ್ ಇರ್ತಕ್ಕಂಥದ್ದು. ಡೇವಿಡ್ ಆರ್ಟ್ಮನ್ ಹುಟ್ಟು ಕುರುಡ. USA ರಾಷ್ಟ್ರದಲ್ಲಿ ಹುಟ್ಟು ಕುರುಡನೇ ಈ ಡೇವಿಡ್ ಆರ್ಟ್ಮನ್. ಇವನು ಚಿಕ್ಕಂದಿನಿಂದಲೇ ವೈದ್ಯನಾಗಬೇಕು ಎಂಬ ಮಹಾ ಕನಸನ್ನ ಹೊತ್ತಿಕೊಂಡಿರ್ತಕ್ಕಂಥನೇ ಡೇವಿಡ್ ಆರ್ಟ್ಮನ್. ನೋಡಿ, ತಂದೆ, ತಾಯಿ ಮತ್ತೆ ಇವನ ಸಿಸ್ಟರ್ ಇವನಿಗೆ ಸಹಾಯವನ್ನ ಮಾಡ್ತಾನೆ. ಯೂನಿವರ್ಸಿಟಿ USA ಟಾಪ್ ಯೂನಿವರ್ಸಿಟಿಯಲ್ಲಿ ಇವನಿಗೆ ಸೀಟ್ ಸಿಗ್ತಾ ಹೋಗುತ್ತೆ. ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಮೆಡಿಕಲ್ ಅನ್ನ ಓದ್ತಾನೆ. ಯಾರಿಗೂ ಕೇಳದ ಮರ್ಮರಗಳು ಇವನಿಗೆ ಕೇಳ್ತಾ ಹೋಗ್ತವೆ. ಯಾರಿಗೂ ಯಾವ ಒಂದು ದೊಡ್ಡ ದೊಡ್ಡ ಡಾಕ್ಟರ್ಗಳಿಗೂ ಅರಿಯದ ರೋಗಗಳು ಇವನ ಹತ್ರ ಹೋದ್ರೆ ಸಾಕು ದೊಡ್ಡ ದೊಡ್ಡ ರೋಗಗಳು ವಾಸಿ ಆಗ್ತಾ ಇದ್ವಂತೆ. ಅಷ್ಟೊಂದು ಪ್ರಸಿದ್ಧಿಯಾಗಿ ಇರ್ತಕ್ಕಂಥದ್ದು ಡೇವಿಡ್ ಆರ್ಟ್ಮನ್. ಹುಟ್ಟು ಕುರುಡನೇ ಆದ್ರೂ ರೋಗಗಳ ಲಕ್ಷಣಗಳನ್ನ ಕೇಳಿಸಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ನೀಡ್ತಾ ಇದ್ದ ಈ ಡೇವಿಡ್ ಆರ್ಟ್ಮನ್. ಹೀಗೆ ಪ್ರತಿಯೊಬ್ಬ ಸಾಧಕರನಿಂದ ನಾವು ಒಂದಲ್ಲ ಒಂದು ಅವರ ಒಂದು ಜೀವನದಲ್ಲಿ ಇರ್ತಕ್ಕಂಥ ಮಹತ್ವದ ಅನುಭವಗಳನ್ನ
ನಮ್ಮಲ್ಲಿ ಕೂಡ ಅಳವಡಿಸಿಕೊಂಡು ಸಾಗಬೇಕಾಗುತ್ತೆ. ಸಕ್ಸಸ್ ಅನ್ನ ಕಾಣಲಿಕ್ಕೆ ಸಾಕಷ್ಟು ಸಾಧಕರ ಒಂದು ಅನುಭವಗಳನ್ನ ನಾವು ನೋಡಿ ತಿಳ್ಕೋಬೇಕಾಗುತ್ತೆ. ಅವರ ಒಂದು ಅನುಭವಗಳನ್ನು ಕೂಡ ನಾವು ಕಲಿಬೇಕಾಗುತ್ತೆ. ಅವರ ಒಂದು ಮಹತ್ವದ ಅನುಭವಗಳು ಏನಿರ್ತವೆ ಅವುಗಳನ್ನ ನಾವು ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸಂಘಟನೆಗೆ ಹೋಗೋಣ ಬನ್ನಿ. ಜಿ7 ರಾಷ್ಟ್ರ. ಈಗ ತಾನೇ ಕಂಪ್ಲೀಟ್ ಆಗಿ ನಾವು ಬ್ರಿಕ್ಸ್ ನ ರಾಷ್ಟ್ರಗಳು ಸಂಘಟನೆ ಹಾಗೂ 2025ರಲ್ಲಿ ಎಲ್ಲಿ ನಡೆದಿತ್ತು, 2026ರಲ್ಲಿ ಎಲ್ಲಿ ನಡೆಯಲಿದೆ ಶೃಂಗಸಭೆ ಅಂತಕ್ಕಂಥದ್ದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಬಂದ್ವಿ. ಇನ್ನು ಎರಡನೇ ಸಂಘಟನೆ ಬಗ್ಗೆ ನೋಡ್ತಾ ಹೋಗೋಣ. ಇವತ್ತಿನ ಕ್ಲಾಸ್ ನಲ್ಲಿ ಇಂಪಾರ್ಟೆಂಟ್ ಆಗಿ 10 ಸಂಘಟನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಇದು ಎರಡನೇ ಸಂಘಟನೆ ಆಗಿರುತ್ತೆ. G7 ಸಂಘಟನೆ ಬಗ್ಗೆ ನೋಡ್ತಾ ಹೋಗೋಣ. G7 ಗ್ರೂಪ್ ಆಫ್ 7 ಅಂತ ಕರಿತಾ ಹೋಗ್ತೀವಿ. ಈ ಒಂದು ಶೃಂಗಸಭೆಯು ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK ಮತ್ತು US ಮತ್ತು ಯುರೋಪಿಯನ್ ಯೂನಿಯನ್ ಗಳನ್ನ ಒಳಗೊಂಡ ವಿಶ್ವದ ಪ್ರಮುಖ ಮುಂದುವರೆದ ಆರ್ಥಿಕತೆಗಳ ವಾರ್ಷಿಕ ಸಭೆಯಾಗಿದೆ. G7 ಅಂತಕ್ಕಂಥ ಸಂಘಟನೆಯ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಕ್ಕಂಥದ್ದು ಜಾಗತಿಕ ಆರ್ಥಿಕತೆ, ಭದ್ರತೆ, ಆರೋಗ್ಯ ಮತ್ತು ಹವಾಮಾನ ಬದಲಾವಣೆಯಂತಹ ವಿಷಯಗಳನ್ನ ಚರ್ಚಿಸಲು ನಾಯಕರು ಭೇಟಿಯಾಗುತ್ತಾ ಹೋಗ್ತಾರೆ. ಪ್ರತಿ ವರ್ಷ ಕೂಡ G7 ಶೃಂಗಸಭೆ ನಡೀತಕ್ಕಂಥದ್ದು. ಹಾಗಾದ್ರೆ 2025ರಲ್ಲಿ G7 ಸಂಘಟನೆಯ ಶೃಂಗಸಭೆ ಎಲ್ಲಿ ನಡೆದಿತ್ತು ಅಂತ ನೋಡ್ತಾ ಹೋದ್ರೆ ಕೆನಡಾ ರಾಷ್ಟ್ರದಲ್ಲಿ 2025ರಲ್ಲಿ G7 ಸಂಘಟನೆಯ ಶೃಂಗಸಭೆ ನಡೆಸಲಾಗಿತ್ತು. ಯಾವ ಒಂದು ರಾಷ್ಟ್ರದಲ್ಲಿ ಅಂದ್ರೆ ಕೆನಡಾ ರಾಷ್ಟ್ರದಲ್ಲಿ. ಇದಕ್ಕೂ ಕೂಡ ಡಬಲ್ ಸ್ಟಾರ್ ಅನ್ನ ಹಾಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ 2026ರಲ್ಲಿ G7 ರಾಷ್ಟ್ರಗಳ ಶೃಂಗಸಭೆ ಎಲ್ಲಿ ನಡೆಯಲಿದೆ ಅಂತಕ್ಕಂಥ ಕ್ವಶನ್ ಅನ್ನ ರೈಸ್ ಮಾಡುವ ಎಲ್ಲಾ ಸಾಧ್ಯತೆಗಳು ಇರ್ತಕ್ಕಂಥದ್ದು. 2025ರಲ್ಲಿ ಈಗಾಗಲೇ ಹೇಳಿದೆ ಕೆನಡಾ ರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥದ್ದು. ಇನ್ನು 2026ರಲ್ಲಿ ನೋಡ್ತಾ ಹೋಗೋಣ ಬನ್ನಿ ಕಂಪ್ಲೀಟ್ ಆಗಿ. ಇದು 1975ರಲ್ಲಿ ಪ್ರಾರಂಭ ಆಯಿತು. G7 ಅಂತಕ್ಕಂಥ ಒಂದು ಸಂಘಟನೆ ಮೊದಲು G6 ಆಗಿತ್ತು. ನೋಡಿ, ಇದಕ್ಕೆ ಮೊದಲು G6 ಅಂತ ಕರಿತಾ ಹೋಗ್ತಾ ಇದ್ರು. ನಂತರ ಕೆನಡಾ ರಾಷ್ಟ್ರ ಸೇರ್ಪಡೆಯೊಂದಿಗೆ 1975ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ G6 ನೆಕ್ಸ್ಟ್ G7 ಆಗಿ ಮರುನಾಮಕರಣ ಆಯಿತು. 51ನೇ G7 ಶೃಂಗಸಭೆ 2025ರಲ್ಲಿ ಕೆನಡಾ ರಾಷ್ಟ್ರದ ಕನೋನ್ಸ್ಕಿನಲ್ಲಿ ನಡೆಯಲಿರ್ತಕ್ಕಂಥದ್ದು. ಇನ್ನು 52ನೇ G7 ಶೃಂಗಸಭೆಯು 2026 ಜೂನ್ 15ರಿಂದ 17ರವರೆಗೆ ಎಲ್ಲಿ ನಡೆಯಲಿದೆ ಅಂದ್ರೆ ಫ್ರಾನ್ಸ್ ರಾಷ್ಟ್ರದಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಂದು ಸ್ಟಾರ್, ಡಬಲ್ ಸ್ಟಾರ್ ಹಾಕೊಳ್ಳಿ, ಎಕ್ಸಾಮ್ ಪರ್ಪೋಸ್ ಗೆ ವೆರಿ ವೆರಿ ಇಂಪಾರ್ಟೆಂಟ್. 2026ರಲ್ಲಿ ಈವನ್ SSC ಆಗಿರ್ಬೋದು, RRB ಆಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್, ಈವನ್ ಸ್ಟೇಟ್ ಗವರ್ಮೆಂಟ್ ಎರಡು ಎಕ್ಸಾಮ್ಸ್ ಇವು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 52ನೇ G7 ಶೃಂಗಸಭೆ ಎಲ್ಲಿ ನಡೆಯಲಿದೆ ಅಂತ ಕೇಳ್ತಾ ಹೋಗ್ತಾನೆ ಎಕ್ಸಾಮ್ಗೆ. ಫ್ರಾನ್ಸ್ ರಾಷ್ಟ್ರದ ಏವಿಯನ್ ಲೇಸ್ ಬೈನ್ಸ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನಡೀತಕ್ಕಂಥದ್ದು. ಯಾವಾಗಲಿಂದ ಅಂದ್ರೆ ಜೂನ್ 15ರಿಂದ 17ರವರೆಗೆ 2026ರಲ್ಲಿ ಫ್ರಾನ್ಸ್ ರಾಷ್ಟ್ರದಲ್ಲಿ G7 ರಾಷ್ಟ್ರದ ಶೃಂಗಸಭೆ ನಡೆಯಲಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಸಂಘಟನೆಗೆ ಹೋಗೋದಾದ್ರೆ ಕಾಪ್ ಸಮಿಟ್, ಕಾಪ್ ಶೃಂಗಸಭೆ ಅಂತಾನೆ ಕರಿತಾ ಹೋಗ್ತೀವಿ. ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್ ಅಂತಾನೆ ಕರಿತಾ ಹೋಗ್ತೀವಿ ಆಂಗ್ಲ ಭಾಷೆಯಲ್ಲಿ. COP ಅಂತಕ್ಕಂಥದ್ದು. ನಿಮ್ಗೆ ಎಕ್ಸಾಮ್ಗೆ COP ವಿಸ್ತೃತ ರೂಪನು ಕೇಳುವ ಎಲ್ಲಾ ಚಾನ್ಸಸ್ಗಳು ಇರ್ತಕ್ಕಂಥದ್ದು. ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್ ಶೃಂಗಸಭೆಯು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಚೌಕಟ್ಟಿನ ಒಪ್ಪಂದದ ಅಡಿಯಲ್ಲಿ ನಡೆಯುವ ವಾರ್ಷಿಕ ಜಾಗತಿಕ ಹವಾಮಾನ ಸಮ್ಮೇಳನ. ಕಾಪ್ ಸಮಿಟ್ ಅಂತಕ್ಕಂಥದ್ದು ಈ ಕೆಳಗಿನ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅಂತ ಕ್ವಶನ್ ಅನ್ನ ರೈಸ್ ಮಾಡುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಅಲ್ಲಿ ಹವಾಮಾನ ಅಂತ ಕೇಳ್ತಾ ಹೋಗ್ತಾನೆ. ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್, ಇನ್ನಿತರ ಪರಿಸರ ಕ್ಷೇತ್ರದಲ್ಲಿ ಆಗಿರ್ಬೋದು, ಹವಾಮಾನ ಕ್ಷೇತ್ರ ಆಗಿರ್ಬೋದು, ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಹೋಗ್ತಾನೆ. ಹೀಗಾಗಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಏನಾಗುತ್ತೆ, ವಾರ್ಷಿಕ ಜಾಗತಿಕ ಹವಾಮಾನ ಸಮ್ಮೇಳನ. ಹವಾಮಾನ ಕ್ಷೇತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಶೃಂಗಸಭೆಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಕಾಪ್ ಸಮ್ಮಿಟ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಇದು ಜಾಗತಿಕ ತಾಪಮಾನ ಏರಿಕೆ, ಗ್ಲೋಬಲ್ ವಾರ್ಮಿಂಗ್ ಅಂತಾನೆ ಕರಿತಾ ಹೋಗ್ತೀವಿ ಆಂಗ್ಲ ಭಾಷೆಯಲ್ಲಿ. ತಾಪಮಾನ ಏರಿಕೆಯನ್ನ ಕುರಿತು ನಿಯಂತ್ರಣ, ಹಸಿರುಮನೆ ಅನಿಲ ಹೊರಸೂಸುವಿಕೆ ಕಡಿತ ಮತ್ತು ಪ್ಯಾರಿಸ್ ಒಪ್ಪಂದದ ಗುರಿಗಳನ್ನ ಸಾಧಿಸಲು ವಿಶ್ವ ನಾಯಕರು ಪ್ರತಿ ವರ್ಷನೂ ಕೂಡ ಒಂದು ಶೃಂಗಸಭೆಯನ್ನ ನಡೆಸ್ತಾ ಹೋಗ್ತಾರೆ. ಆ ಶೃಂಗಸಭೆಯ ಹೆಸರೇ ಕಾಪ್ ಅಂತಕ್ಕಂಥದ್ದು. ಈಗಾಗಲೇ ಮೊನ್ನೆ ತಾನೇ 2025ರಲ್ಲಿ ಬ್ರೆಜಿಲ್ ರಾಷ್ಟ್ರದಲ್ಲಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಬ್ರಿಕ್ಸ್ ಸಮ್ಮೇಳನ 2026ರಲ್ಲಿ ಭಾರತ ದೇಶನ
ವಹಿಸ್ಕೊಳ್ಳಿರ್ತಕ್ಕಂಥದ್ದು. ಇನ್ನು G7 ರಾಷ್ಟ್ರದ 2026ರಲ್ಲಿ ಯಾವ ಒಂದು ರಾಷ್ಟ್ರ ಆತಿಥ್ಯವನ್ನ ವಹಿಸಿಕೊಳ್ಳಲಿದೆ ಅಂದ್ರೆ ಫ್ರಾನ್ಸ್ ರಾಷ್ಟ್ರ ಆತಿಥ್ಯ ವಹಿಸಿಕೊಳ್ಳಲಿದೆ. ಹಾಗೆ ಕಾಪ್ 2025ರಲ್ಲಿ ಬ್ರೆಜಿಲ್ ರಾಷ್ಟ್ರದಲ್ಲಿ COP30 ಸಮ್ಮೇಳನ ನಡೆಸಲಾಗಿತ್ತು, ಶೃಂಗಸಭೆ ಅಂತಾನು ಕೂಡ ಕರಿತಾ ಹೋಗ್ತೀವಿ. COP30 ಎಲ್ಲಿ ನಡೆದಿತ್ತು ಅಂತ ಸಾಕಷ್ಟು ಎಕ್ಸಾಮ್ಸ್ ಕೇಳಿದ್ದಾರೆ. ಈವನ್ SDA ಎಕ್ಸಾಮ್ಸ್ ಕೂಡ ಕೇಳಿರ್ತಕ್ಕಂಥದ್ದು, FDA ಎಕ್ಸಾಮ್ಸ್ ಕೂಡ ಕೇಳಿದ್ದಾರೆ, ಪೊಲೀಸ್ ಎಕ್ಸಾಮ್ಸ್ ಕೂಡ ಕೇಳಿದ್ದಾರೆ, SSC ಕೂಡ ಕೇಳಿದ್ದಾರೆ, RRBಗೂ ಕೂಡ ಕೇಳಿರ್ತಕ್ಕಂಥದ್ದು. ಹೀಗಾಗಿ ಈವನ್ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಎರಡು ಎಕ್ಸಾಮ್ಸ್ ಕೂಡ ಇಂಪಾರ್ಟೆಂಟ್ COP30 ಅಂತಕ್ಕಂಥದ್ದು. ನೋಡಿ, ಹಾಗಾದ್ರೆ 2025ರಲ್ಲಿ ಬ್ರೆಜಿಲ್ ರಾಷ್ಟ್ರದಲ್ಲಿ ಈ ಒಂದು ಸಮ್ಮೇಳನ ನಡೆದ್ರೆ, ಇನ್ನು COP31 ಎಲ್ಲಿ ನಡೆಯಲಿದೆ 2026ರಲ್ಲಿ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ತಾ ಹೋಗ್ರಿ, COP31 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಎಂಬುದು 2026ರಲ್ಲಿ ಟರ್ಕಿ ದೇಶದ ಅಂಟಲ್ಯಾದಲ್ಲಿ ನಡೆಯಲಿರುವ 31ನೇ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಶೃಂಗಸಭೆ. ಹೀಗಾಗಿ 31ನೇ ಶೃಂಗಸಭೆಗೆ ನಾವು COP31 ಅಂತ ಕೂಡ ಕರಿತಾ ಹೋಗ್ತೀವಿ. ಈಗ ತಾನೇ ಹೇಳಿದೆ COP30 30ನೇ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನ ನವೆಂಬರ್ 10ರಿಂದ 21ರವರೆಗೆ 2025ರಲ್ಲಿ ಬ್ರೆಜಿಲ್ ದೇಶದ ಬೆಲೆಮ್ನಲ್ಲಿ ನಡೆದಿತ್ತು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 2026ರಲ್ಲಿ ಎಲ್ಲಿ ನಡೆಯಲಿದೆ ಅದೇ ಇಂಪಾರ್ಟೆಂಟ್, ಅದನ್ನೇ ಎಕ್ಸಾಮ್ಸ್ಗೆ ಕೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ಇನ್ನು 4ನೇ ಸಂಘಟನೆಗೆ ಹೋಗೋಣ ಬನ್ನಿ. ಬ್ರಿಕ್ಸ್ ಆಗಿರ್ಬೋದು, G7 ಸಂಘಟನೆ ಆಗಿರ್ಬೋದು, ಹಾಗೆ ಕಾಪ್ ಸಂಘಟನೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಬಂದ್ವಿ. ಯಾವಾಗ ಸ್ಥಾಪನೆ ಆಯಿತು, 2025ರಲ್ಲಿ ಎಲ್ಲಿ ನಡೆದಿತ್ತು, 2026ರಲ್ಲಿ ಎಲ್ಲಿ ನಡೆದಿತ್ತು ಅಂತಕ್ಕಂಥದ್ದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಬಂದ್ವಿ. ಮತ್ತು ಅದರ ಉದ್ದೇಶಗಳೇನು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನೋಡ್ತಾ ಬಂದ್ವಿ. ಇನ್ನು 4ನೇ ಸಂಘಟನೆಗೆ ಹೋಗ್ತಾ ಹೋಗೋಣ. 4ನೇ ಸಂಘಟನೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಆಸಿಯಾನ್ ಅಂತಕ್ಕಂಥ ಸಂಘಟನೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘದ ಸರ್ವೋಚ್ಚ ನೀತಿ ನಿರ್ಧಾರಕ ಸಂಸ್ಥೆಯೇ ಈ ಒಂದು ಆಸಿಯಾನ್ ಅಂತ ಕರಿತಾ ಹೋಗ್ತೀವಿ. ನೋಡಿ, 10 ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರು ವಾರ್ಷಿಕವಾಗಿ ಸಭೆ ಸೇರಿ ರಾಜಕೀಯ, ಆರ್ಥಿಕ ಮತ್ತು ಭದ್ರತಾ ವಿಷಯಗಳನ್ನ ಇಲ್ಲಿ ಪ್ರತಿ ವರ್ಷನೂ ಕೂಡ ಚರ್ಚಿಸ್ತಾ ಹೋಗ್ತಾರೆ. ಆ ಒಂದು ಸಮ್ಮೇಳನಕ್ಕೆ ಆಸಿಯಾನ್ ಅಂತಾನೆ ನಾವು ಕರಿತಾ ಹೋಗ್ತೀವಿ. ಆಸಿಯಾನ್ ಯಾವಾಗ ಸ್ಥಾಪನೆ ಆಯ್ತು, ಅದರ ಮೂಲತಃ ಸದಸ್ಯರು ಎಷ್ಟಿದ್ರು, ಪ್ರಸ್ತುತ ಸದಸ್ಯರು ಎಷ್ಟು ಅಂತಕ್ಕಂಥದ್ದನ್ನ ನೋಡ್ತಾ ಹೋದ್ರೆ 8 ಆಗಸ್ಟ್ 1967ರಂದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಈ ಆಸಿಯಾನ್. ಈ ಒಕ್ಕೂಟದಲ್ಲಿ 10 ಸದಸ್ಯ ರಾಷ್ಟ್ರಗಳು ಇರ್ತಕ್ಕಂಥದ್ದು. ಪ್ರಸ್ತುತವೂ ಕೂಡ 10 ಸದಸ್ಯ ರಾಷ್ಟ್ರಗಳು ಇರ್ತಕ್ಕಂಥದ್ದು. ನೋಡಿ, 47ನೇ ಆಸಿಯಾನ್ ಸಮ್ಮಿಟ್ ರಿಲೇಟೆಡ್ ಸಮ್ಮಿಟ್ 2025ರಲ್ಲಿ ನಡೆದಿರ್ತಕ್ಕಂಥದ್ದು ಮಲೇಷಿಯಾದಲ್ಲಿ. ಇನ್ನು 2026ರಲ್ಲಿ ಎಲ್ಲಿ ನಡೆಯಲಿದೆ, ಅದರ ಸದಸ್ಯ ರಾಷ್ಟ್ರಗಳನ್ನ ನೋಡ್ತಾ ಹೋಗೋಣ. ಅದರ ಆಸಿಯಾನ್ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ನೋಡ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ಗೆ. ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಇಂಡೋನೇಷ್ಯಾದ ಜಕಾರ್ತ್ ನಲ್ಲಿ ಆಸಿಯಾನ್ ನ ಪ್ರಧಾನ ಕಚೇರಿ ಇರ್ತಕ್ಕಂಥದ್ದು. ಆಸಿಯಾನ್ ನೇಷನ್ ಅಂದ್ರೆ ಆಸಿಯಾನ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳು ನೋಡ್ತಾ ಹೋದ್ರೆ ಬ್ರೂನೈ, ಕಾಂಬೋಡಿಯಾ, ಇಂಡೋನೇಷ್ಯಾ, ಲಾವೋಸ್, ಮಲೇಷಿಯಾ, ಮಯನ್ಮಾರ್, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್ ಅಂಡ್ ವಿಯೆಟ್ನಾಂ. ಈ ಎಲ್ಲಾ ರಾಷ್ಟ್ರಗಳು ಆಸಿಯಾನ್ನ ಸದಸ್ಯ ರಾಷ್ಟ್ರಗಳು ಆಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್, ಹಾಗಾದ್ರೆ ಆಸಿಯಾನ್ ರಾಷ್ಟ್ರಗಳ ಸದಸ್ಯ ರಾಷ್ಟ್ರಗಳನ್ನ, ಇನ್ನು ಸಾರ್ಕ್ ಸದಸ್ಯ ರಾಷ್ಟ್ರಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತ ನೋಡ್ತಾ ಹೋದ್ರೆ ಅದಕ್ಕೆ ಒಂದು ಟ್ರಿಕ್ ಇದೆ, ಇಲ್ಲಿ ನೋಡ್ತಾ ಹೋಗೋಣ. ಆ ಟ್ರಿಕ್ ಯಾವುದು ಅಂತ ನೋಡಿ. MBBS ಪೇನ್ ಅಂತಕ್ಕಂಥದ್ದು ಸಾರ್ಕ್ ರಾಷ್ಟ್ರಗಳ ಒಂದು ಟ್ರಿಕ್. ಸದಸ್ಯ ರಾಷ್ಟ್ರಗಳ ಸದಸ್ಯತ್ವವನ್ನ ಪಡ್ಕೊಂಡಿರ್ತಕ್ಕಂಥ ಸಾರ್ಕ್ನ ರಾಷ್ಟ್ರಗಳ ಒಂದು ಸದಸ್ಯತ್ವವನ್ನ ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳನ್ನ ಟ್ರಿಕ್ ನ ಮೂಲಕ ಯಾವ ರೀತಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಳೋದಾದ್ರೆ ಅದೇ MBBS ಪೇನ್ ಅಂತಕ್ಕಂಥದ್ದು. ಇಲ್ಲಿ ನಾವು ಆಸಿಯಾನ್ ಶೃಂಗಸಭೆಗಳ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದೀವಿ. ಹೀಗಾಗಿ ಆಸಿಯಾನ್ನೇ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸಾರ್ಕ್ ಬಂದಾಗ ಅಲ್ಲಿ ಮತ್ತೊಮ್ಮೆ ಈ ಒಂದು ಟ್ರಿಕ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, TVBP, MMS, LIC ಅಂತಕ್ಕಂಥದ್ದು ಆಸಿಯಾನ್ ರಾಷ್ಟ್ರಗಳ ಒಂದು ಸದಸ್ಯತ್ವವನ್ನ ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತ. ಟಿ ಅಂದ್ರೆ ಥೈಲ್ಯಾಂಡ್, ವಿ ಅಂದ್ರೆ ವಿಯೆಟ್ನಾಂ, ಬಿ ಅಂದ್ರೆ ಬ್ರುನೇಲಿ, ಹಾಗೆ ಪಿ ಅಂದ್ರೆ ಫಿಲಿಪೈನ್ಸ್, ಎಂ ಅಂದ್ರೆ ಮಲೇಷಿಯಾ, ಇನ್ನೊಂದು ಎಂ ಅಂದ್ರೆ ಮಯನ್ಮಾರ್, ಎಸ್ ಅಂದ್ರೆ ಸಿಂಗಾಪುರ್, ಎಲ್ ಅಂದ್ರೆ ಲಾವೋಸ್, ಐ ಅಂದ್ರೆ ಇಂಡೋನೇಷಿಯಾ, ಸಿ ಅಂದ್ರೆ ಕಾಂಬೋಡಿಯಾ. ಈ ರೀತಿಯಾಗಿ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ.
ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆಸಿಯಾನ್ ಒಂದು ಸಂಘಟನೆಗಳ ಸದಸ್ಯತ್ವವನ್ನು ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳನ್ನ ಹೊಂದಿಸಿ ಬರೆಯಿರಿಯಲ್ಲಿ ಕೇಳ್ತಾ ಹೋಗ್ತಾನೆ ಎಕ್ಸಾಮ್ ನಲ್ಲಿ. ನೆಕ್ಸ್ಟ್ ಇದರ ಧ್ಯೇಯ ವಾಕ್ಯವನ್ನ ನಾವು ನೋಡ್ತಾ ಹೋಗೋಣ. ಇದರ ಧ್ಯೇಯ ವಾಕ್ಯ ಏನು ಅಂದ್ರೆ, ಒಂದು ದೃಷ್ಟಿ, ಒಂದು ಗುರುತು, ಒಂದು ಸಮುದಾಯ ಅಂತಕ್ಕಂಥದ್ದು ಆಸಿಯಾನ್ ರಾಷ್ಟ್ರಗಳ ಒಕ್ಕೂಟಗಳ ಧ್ಯೇಯ ವಾಕ್ಯ. 2025ರಲ್ಲಿ 47ನೇ ಶೃಂಗಸಭೆ ಮಲೇಷಿಯಾದಲ್ಲಿ ನಡೆದಿರತಕ್ಕಂಥದ್ದು. 2026ರಲ್ಲಿ ಈ ಒಂದು ಆಸಿಯಾನ್ ಸಂಘಟನೆಗಳ ಅಧ್ಯಕ್ಷ ಸ್ಥಾನವನ್ನ, ಆತಿಥ್ಯವನ್ನ ಯಾವ ರಾಷ್ಟ್ರ ವಹಿಸಲಿದೆ ಅಂದ್ರೆ ಫಿಲಿಪೈನ್ಸ್ ರಾಷ್ಟ್ರ ವಹಿಸಿರ್ತಕ್ಕಂಥದ್ದು. ಹಾಗಾದ್ರೆ ಆಸಿಯಾನ್ ರಾಷ್ಟ್ರಗಳ ಶೃಂಗಸಭೆಗಳ ಉದ್ದೇಶ ಏನು, ಯಾಕೆ ಈ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋದ್ರೆ, ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಯನ್ನ ಕಾಪಾಡುವುದು, ಆರ್ಥಿಕ ಏಕೀಕರಣ ಮತ್ತು ಸಾಂಸ್ಕೃತಿಕ ವಿನಿಮಯವನ್ನ ಹೆಚ್ಚಿಸುವುದು, ಭಯೋತ್ಪಾದನೆ ವಿರುದ್ಧದ ಹೋರಾಟ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನ ತಿಳಿಸ್ತಕ್ಕಂಥದ್ದು. ಈ ಎಲ್ಲಾ ಒಂದು ಉದ್ದೇಶಗಳಿಂದ ಆಸಿಯಾನ್ ರಾಷ್ಟ್ರಗಳ ಶೃಂಗಸಭೆಯನ್ನ ಪ್ರತಿ ವರ್ಷನೂ ಕೂಡ ನಡೆಸ್ತಕ್ಕಂಥದ್ದು. ಈ ಒಂದು ಫಿಲಿಪೈನ್ಸ್ ರಾಷ್ಟ್ರದಲ್ಲಿ 48ನೇ ಶೃಂಗಸಭೆ ನಡೆಸ್ತಕ್ಕಂಥದ್ದು 2026ರಲ್ಲಿ. ಇದು ಎಕ್ಸಾಮ್ ಪರ್ಪಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಹೇಳಿಕೆ 1, ಹೇಳಿಕೆ 2ರಲ್ಲಿ ಕೇಳ್ತಾ ಹೋಗುವ ಎಲ್ಲಾ ಚಾನ್ಸಸ್ಗಳು ಇದಾವೆ. FDA ನಲ್ಲಿ ಯಾವ ರೀತಿಯಾಗಿ ಕ್ವಶನ್ ಅನ್ನ ರೈಸ್ ಮಾಡ್ತಾನೆ ಅಂದ್ರೆ, ಹೇಳಿಕೆ 1 2025ರಲ್ಲಿ ಆಸಿಯಾನ್ ನ 47ನೇ ಶೃಂಗಸಭೆ ಮಲೇಷಿಯಾದಲ್ಲಿ ನಡೆದಿತ್ತು. ಹೇಳಿಕೆ 2 ಕೊಡ್ತಾ ಹೋಗ್ತಾನೆ, 2026ರಲ್ಲಿ ಆಸಿಯಾನ್ ಸಂಘಟನೆಯ ಒಂದು ಶೃಂಗಸಭೆಯ ಅಧ್ಯಕ್ಷತೆ ಸ್ಥಾನವನ್ನ ಫಿಲಿಪೈನ್ಸ್ ರಾಷ್ಟ್ರ ವಹಿಸಿಕೊಳ್ಳಲಿದೆ ಅಂತ ಕೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ಮೇಲಿನ 2 ಹೇಳಿಕೆಗಳನ್ನ ಸರಿಯಾಗಿ ಓದಿಕೊಂಡು ಕೆಳಗೆ ನೀಡಿರ್ತಕ್ಕಂತ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಕೇಳ್ತಾ ಹೋಗ್ತಾನೆ. ಅಲ್ಲಿ ಆಪ್ಷನ್ 1 ಕೊಡ್ತಾ ಹೋಗ್ತಾನೆ, ಹೇಳಿಕೆ 1 ಸರಿ ಇದೆ, ಆದ್ರೆ ಹೇಳಿಕೆ 2 ತಪ್ಪಾಗಿದೆ. ಹೇಳಿಕೆ 1 ಸರಿ ಇದೆ, ಹೇಳಿಕೆ 2 ಕೂಡ ಸರಿಯಾಗಿದೆ. ಹೇಳಿಕೆ 1 ಸರಿ ಇದೆ, ಆದ್ರೆ ಹೇಳಿಕೆ 2 ಒಂದಕ್ಕೆ ಸರಿಯಾಗಿರ್ತಕ್ಕಂತ ಕಾರಣ ಅಲ್ಲ ಅಂತ ಕೊಡ್ತಾ ಹೋಗ್ತಾನೆ. ಇನ್ನು ಕೊನೆಯ ಆಪ್ಷನ್ ಏನು ಕೊಡ್ತಾ ಹೋಗ್ತಾನೆ, ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಕೊಡ್ತಾ ಹೋಗ್ತಾನೆ ಕ್ವಶನ್ ಅನ್ನ. FDA ಎಕ್ಸಾಮ್ಸ್ಗೆ ಈ ರೀತಿ ಕೊಟ್ಟಾಗ ನಾವು ಕನ್ಫ್ಯೂಸ್ ಆಗುವ ಎಲ್ಲಾ ಚಾನ್ಸಸ್ಗಳು ಇರ್ತಕ್ಕಂಥದ್ದು. ಹೀಗಾಗಿ 2025ರ ಶೃಂಗಸಭೆನೂ ಇಂಪಾರ್ಟೆಂಟ್, 2026ರ ಶೃಂಗಸಭೆನೂ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. 1976ರಲ್ಲಿ ಬಾಲಿಯಲ್ಲಿ ನಡೆದ, ಇಂಡೋನೇಷಿಯಾದ ಬಾಲಿಯಲ್ಲಿ ನಡೆದಿರತಕ್ಕಂತ ಮೊದಲ ಆಸಿಯಾನ್ ಶೃಂಗಸಭೆ ಆಗಿತ್ತು. ಇದು 1976ರಲ್ಲಿ ಆಸಿಯಾನ್ನ ಮೊದಲ ಶೃಂಗಸಭೆ. ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಂದು ಸರಿ ಹೇಳ್ತಾ ಹೋಗ್ತಾ ಇದ್ದೀನಿ. ಇನ್ನು 5ನೇ ಸಂಘಟನೆಗೆ ಹೋಗೋಣ ಬನ್ನಿ. 5ನೇ ಸಂಘಟನೆ SCO ಅಂತ ಕರಿತಾ ಹೋಗ್ತೀವಿ, ಶಾಂಘೈ ಸಹಕಾರ ಸಂಘಟನೆ. ಈ ಒಂದು ಸಂಘಟನೆಯ ಪ್ರಮುಖ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇದು 5ನೇ ಸಂಘಟನೆ ಆಗಿರುತ್ತೆ. ಇದರ ಸ್ಥಾಪನೆ ಎಷ್ಟರಲ್ಲಿ ಆಯ್ತು ಅಂದ್ರೆ 2001ರಲ್ಲಿ ಶಾಂಘೈ ಸಹಕಾರ ಸಂಘಟನೆ ಅಂತಕ್ಕಂಥದ್ದು ಸ್ಥಾಪನೆ ಆಯ್ತು. ಇದು ಯುರೋಪಿಯನ್ ರಾಜಕೀಯ, ಆರ್ಥಿಕ ಮತ್ತು ಭದ್ರತಾ ಒಕ್ಕೂಟವಾಗಿ ಇರ್ತಕ್ಕಂಥದ್ದು. ಇದರ ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡ್ತಾ ಹೋದ್ರೆ ರಷ್ಯಾ, ಚೀನಾ, ಭಾರತ, ಪಾಕಿಸ್ತಾನ, ಇರಾನ್, ಕಜಕಿಸ್ತಾನ, ಕಿರ್ಗಿಸ್ತಾನ, ತಜಿಕಿಸ್ತಾನ, ಉಜ್ಬೇಕಿಸ್ತಾನ ಮತ್ತು ಬೆಲಾರಸ್ ರಾಷ್ಟ್ರಗಳು ಈ ಒಂದು ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಆಗಿರ್ತಕ್ಕಂಥದ್ದು. ಭಾರತದ ಪಾತ್ರವನ್ನ ನೋಡ್ತಾ ಹೋದ್ರೆ, ಶಾಂಘೈ ಸಹಕಾರ ಸಂಘಟನೆಯಲ್ಲಿ ಭಾರತ ದೇಶದ ಪಾತ್ರವನ್ನ ನೋಡ್ತಾ ಹೋದ್ರೆ 2017ರಲ್ಲಿ ಭಾರತ ಅಧಿಕೃತವಾಗಿ ಪೂರ್ಣ ಸದಸ್ಯತ್ವವನ್ನ ಪಡ್ಕೊಳ್ತು ಈ ಒಂದು ಶಾಂಘೈ ಸಹಕಾರ ಸಂಘಟನೆಯಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ಗೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ಇದು ಆಸಿಯಾನ್ ರಾಷ್ಟ್ರಗಳ ಶಾಂಘೈ ಸಹಕಾರ ಸಂಘಟನೆಯ ಕಂಪ್ಲೀಟ್ ರಾಷ್ಟ್ರಗಳ ಸದಸ್ಯತ್ವವನ್ನು ಪಡ್ಕೊಂಡಿರ್ತಕ್ಕಂತ ಮ್ಯಾಪ್ ಲಿಸ್ಟ್ ಆಗಿರುತ್ತೆ. ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ನೀವು ಕೂಡ. ನೆಕ್ಸ್ಟ್ 2025ರಲ್ಲಿ ಶಾಂಘೈ ಸಹಕಾರ ಸಂಘಟನೆಯ ಒಂದು ಶೃಂಗಸಭೆ ಎಲ್ಲಿ ನಡೆದಿತ್ತು, 2026ರಲ್ಲಿ ಎಲ್ಲಿ ನಡೆಯಲಿದೆ ಅಂತಕ್ಕಂಥದ್ದು ಕೂಡ ನಮ್ಗೆ ಎಕ್ಸಾಮ್ ಪರ್ಪಸ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. 25ನೇ SCO ಅಂದ್ರೆ ಶಾಂಘೈ ಸಹಕಾರ ಸಂಸ್ಥೆಯ ಒಂದು ಶೃಂಗಸಭೆ ಚೀನಾದ ಟಿಯಾನ್ಜಿನ್ ನಲ್ಲಿ 31 ಆಗಸ್ಟ್ ನಿಂದ 1 ಸೆಪ್ಟೆಂಬರ್ 2025ರವರೆಗೆ ನಡೆದಿತ್ತು. ಇದರ ಅಧ್ಯಕ್ಷತೆಯನ್ನ ಕ್ಸಿ ಜಿನ್ಪಿಂಗ್ ರವರು ವಹಿಸಿಕೊಂಡಿರ್ತಕ್ಕಂಥದ್ದು. ಚೀನಾದ ಪ್ರಧಾನಿ ಕ್ಸಿ ಜಿನ್ಪಿಂಗ್ ರವರು ಈ ಒಂದು ಶೃಂಗಸಭೆಯ ಆತಿಥ್ಯವನ್ನ ವಹಿಸಿಕೊಂಡಿರ್ತಕ್ಕಂಥದ್ದು. ಪ್ರಧಾನಿ ಮೋದಿಯವರು ಕೂಡ, ರಷ್ಯಾದ ಅಧ್ಯಕ್ಷ ಪುಟಿನ್ ಸೇರಿದಂತೆ ಪ್ರಮುಖ ನಾಯಕರು
ಈ ಒಂದು ಸಂಘಟನೆಯ ಶೃಂಗಸಭೆಯಲ್ಲಿ ಭಾಗವಹಿಸಿ ಈ ಸಭೆಯಲ್ಲಿ ಭಯೋತ್ಪಾದನೆ ನಿಗ್ರಹ, ಆರ್ಥಿಕ ಸಹಕಾರ, 2035ರ ಅಭಿವೃದ್ಧಿ ಕಾರ್ಯತಂತ್ರ ಮತ್ತು ಅಮೆರಿಕದ ಸುಂಕ ನೀತಿಗಳ ವಿರುದ್ಧ ಗ್ಲೋಬಲ್ ಸೌತ್ ಒಗ್ಗಟ್ಟಿನ ಕುರಿತು ಚರ್ಚಿಸಲಾಯಿತು. ವೆರಿ ವೆರಿ ಇಂಪಾರ್ಟೆಂಟ್. ಗ್ಲೋಬಲ್ ಸೌತ್ ಒಗ್ಗಟ್ಟು ಯಾವ ಒಂದು ಸಂಘಟನೆಗೆ ಸಂಬಂಧಿಸಿದೆ ಅಂತ ಕ್ವಶನ್ ಅನ್ನ ರೈಸ್ ಮಾಡುವ ಸಾಧ್ಯತೆಗಳು ಇದೆ. ಹೀಗಾಗಿ ಶಾಂಘೈ ಸಹಕಾರ ಸಂಘಟನೆಗೆ ಸಂಬಂಧಿಸಿರತಕ್ಕಂಥದ್ದು ಗ್ಲೋಬಲ್ ಸೌತ್ ಒಪ್ಪಂದ, ಒಗ್ಗಟ್ಟು ಅಂತ ಕರಿತಾ ಹೋಗ್ತೀವಿ. ಮತ್ತೆ ಇನ್ನು ಯಾರೆಲ್ಲ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ, ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯಿನ್ ಆಗಿ, ಇನ್ಸ್ಟಾವನ್ನ ಫಾಲೋ ಮಾಡಿ. ವಾಟ್ಸ್ಆಪ್ ಚಾನಲ್ ನಲ್ಲಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟಿನ ಪ್ರತಿಯೊಂದು ಜಾಬ್ ನೋಟಿಫಿಕೇಶನ್ ಅನ್ನ ಅಲ್ಲಿ ಅಪ್ಡೇಟ್ ಅನ್ನ ಮಾಡ್ತಾ ಹೋಗ್ತೀವಿ. ಹಾಗೆ ಕರೆಂಟ್ ಅಫೇರ್ಸ್ ಏನೆಲ್ಲ ಇರ್ತಾವೋ ಅವುಗಳನ್ನು ಕೂಡ ನಾವು ವಾಟ್ಸ್ಆಪ್ ಚಾನಲ್ ನಲ್ಲಿ ಅಪ್ಡೇಟ್ ಅನ್ನ ಮಾಡ್ತಕ್ಕಂಥದ್ದು. ವಾಟ್ಸ್ಆಪ್ ಗ್ರೂಪ್ ಬೇರೆ ಇದೆ, ವಾಟ್ಸ್ಆಪ್ ಚಾನಲ್ ಕೂಡ ಬೇರೆ ಇದೆ. ಈ ಒಂದು ವಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರ್ತೀವಿ. ಅಲ್ಲಿ ಹೋಗಿ ಕಂಪ್ಲೀಟ್ ಆಗಿ ಜಾಯಿನ್ ಆಗಿ. ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟ್ 6ನೇ ಸಂಘಟನೆಗೆ ನಾವು ಹೋಗ್ತಾ ಇದೀವಿ. ಕ್ವಾಡ್ ಸಂಘಟನೆ, ವೆರಿ ವೆರಿ ಇಂಪಾರ್ಟೆಂಟ್. ಕ್ವಾಡ್ ಸಂಘಟನೆ ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತಾನೆ ಕರಿತಾ ಹೋಗ್ತೀವಿ ಕ್ವಾಡ್ ಅನ್ನ. ಈ ಕ್ವಾಡ್ ಎಂಬುದು ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ ದೇಶಗಳನ್ನ ಒಳಗೊಂಡ ಒಂದು ಅನೌಪಚಾರಿಕ ಕಾರ್ಯತಂತ್ರದ ಗುಂಪಾಗಿರ್ತಕ್ಕಂಥದ್ದು. ಮುಕ್ತ ಮತ್ತು ಸಮೃದ್ಧ ಇಂಡೋ ಪೆಸಿಫಿಕ್ ಪ್ರದೇಶವನ್ನ ಕಾಪಾಡುವುದು ಇದರ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು ಕ್ವಾಡ್ ರಾಷ್ಟ್ರಗಳ ಒಂದು ಸಂಘಟನೆಯಲ್ಲಿ. ಇದನ್ನ ಕಡಲ ಪ್ರಜಾಪ್ರಭುತ್ವಗಳ ಒಕ್ಕೂಟ ಅಂತಾನು ಕೂಡ ಕರಿತಾ ಹೋಗ್ತೀವಿ. ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ಗೆ ಕಡಲ ಪ್ರಜಾಪ್ರಭುತ್ವಗಳ ಒಕ್ಕೂಟ. ಡಬಲ್ ಸ್ಟಾರ್ ಅನ್ನ ಹಾಕೊಳ್ಳಿ. ಈ ಕೆಳಗಿನ ಯಾವ ಸಂಘಟನೆಯನ್ನ ನಾವು ಕಡಲ ಪ್ರಜಾಪ್ರಭುತ್ವಗಳ ಒಕ್ಕೂಟ ಅಂತ ಕರಿತಾ ಹೋಗ್ತೀವಿ ಅಂತ ಕ್ವಶನ್ ಅನ್ನ ರೈಸ್ ಮಾಡ್ತಾನೆ. ಇಲ್ಲಿ ಆಪ್ಷನ್ 1 ಕ್ವಾಡ್, ಆಪ್ಷನ್ 2 SCO, ಹಾಗೆ ಆಪ್ಷನ್ 4 ಆಸಿಯನ್, ಆಪ್ಷನ್ 4 ಬ್ರೆಜಿಲ್ ರಾಷ್ಟ್ರಗಳನ್ನ ಕೊಡ್ತಾ ಹೋಗ್ತೇನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಕ್ವಾಡ್ ಸಂಘಟನೆ ಇದಕ್ಕೆ ಸರಿಯಾದ ಉತ್ತರ. ಕಡಲ ಪ್ರಜಾಪ್ರಭುತ್ವಗಳ ಒಕ್ಕೂಟ ಸಾಕಷ್ಟು ಬಾರಿ ಈಗಾಗಲೇ FD ಎಕ್ಸಾಮ್ಸ್ಗೆ, KAS ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಕೇಳಿರ್ತಕ್ಕಂಥದ್ದು. ನೀವು ಓಲ್ಡ್ ಕ್ವಶನ್ ಪೇಪರ್ ಅನ್ನ ತೆಗೆದು ನೋಡಿ, ಈ ಸಂಘಟನೆಗಳ ಬಗ್ಗೆ ಕ್ವಶನ್ ಅನ್ನ ರೈಸ್ ಮಾಡಿದಾನೋ ಇಲ್ವೋ ಅಂತಕ್ಕಂಥದ್ದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇದು ಸಭೆಗಳ ಒಂದು ಮಿಲಿಟರಿ ಡ್ರಿಲ್ಗಳು ಮತ್ತು ಮಾಹಿತಿ ಹಂಚಿಕೆಗಳ ಮೂಲಕ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಕ್ವಾಡ್ ಸಂಘಟನೆ ಅಂತಕ್ಕಂಥದ್ದು. ನೋಡಿ, ಕ್ವಾಡ್ ಸಂಘಟನೆಯ ಒಂದು ಸದಸ್ಯ ರಾಷ್ಟ್ರಗಳು ಯಾವುವು ಅಂದ್ರೆ ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ. ಈ 4 ರಾಷ್ಟ್ರಗಳು ಕ್ವಾಡ್ನ ಸದಸ್ಯತ್ವವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಕಡಲ ತೀರಗಳ ಪ್ರಜಾಪ್ರಭುತ್ವಗಳ ಒಕ್ಕೂಟ ಅಂತ ಕೂಡ ಕರಿತಾ ಹೋಗ್ತಾರೆ. ಸದಸ್ಯ ರಾಷ್ಟ್ರಗಳು ಈಗ ತಾನೇ ಹೇಳಿದೆ, ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ. ಮತ್ತೊಮ್ಮೆ ಮೊಗದೊಮ್ಮೆ ಹೇಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಪದೇ ಪದೇ ಹೇಳ್ತಾ ಹೋಗ್ತೀವಿ ಅಂದ್ರೆ ಈಗಾಗಲೇ ಎಕ್ಸಾಮ್ಗೆ ಕೇಳಿದ್ದಾರೆ ಕ್ವಾಡ್ನ ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಕೇಳಿದ್ದಾರೆ. ಈ ಒಂದು ಕ್ವಾಡ್ನ ಸಂಘಟನೆ ಸ್ಥಾಪನೆ ಆಗಿರ್ತಕ್ಕಂಥ ವರ್ಷವನ್ನ ನಾವು ನೋಡ್ತಾ ಹೋದ್ರೆ 2007ರಲ್ಲಿ ಜಪಾನಿನ ಪ್ರಧಾನಿ ಶಿಂಜೋ ಅಬೆ ಅವರನ್ನ ಈ ಒಂದು ನೇತೃತ್ವವನ್ನು ವಹಿಸುವುದರ ಮೂಲಕ 2007ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ವಾಡ್ ಅಂತಕ್ಕಂಥ ಒಂದು ಸಂಘಟನೆ ಹುಟ್ಟುಕೊಳ್ತು. ಶಿಂಜೋ ಅಬೆ ಇತ್ತೀಚೆಗೆ ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ನಲ್ಲಿ ಇದ್ರು. ಇವರನ್ನ ಇತ್ತೀಚೆಗೆ ಹತ್ಯೆಯನ್ನ ಕೂಡ ಮಾಡಲಾಯಿತು ಜಪಾನ್ನ ಪ್ರಧಾನಿಯಾಗಿ. ಹಾಗಾದ್ರೆ ನಿಮ್ಗೆ ಒಂದು ವರ್ಕ್ ಇದೆ. ಜಪಾನ್ನ ಪ್ರಧಾನಿಯಾಗಿ ಇತ್ತೀಚೆಗೆ ನೇಮಕಗೊಂಡವರು ಯಾರು? ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಒಂದು ಕ್ವಾಡ್ನ ಸಂಘಟನೆಯ ಮುಖ್ಯ ಉದ್ದೇಶವನ್ನ ನಾವು ನೋಡ್ತಾ ಹೋದ್ರೆ ಇಂಡೋ ಪೆಸಿಫಿಕ್ ವಲಯದಲ್ಲಿ ಮುಕ್ತ ಮತ್ತು ಒಳಗೊಳ್ಳುವಿಕೆಯನ್ನ ಉತ್ತೇಜಿಸುವುದು, ಸಮುದ್ರಯಾನದ ಸ್ವತಂತ್ರ ಮತ್ತು ನಿಯಮಾಧಾರಿತ ಜಾಗತಿಕ ಕ್ರಮವನ್ನ ಕಾಪಾಡುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಕ್ವಾಡ್ನ ಸಂಘಟನೆಯ ಮುಖ್ಯ ಉದ್ದೇಶ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತ ಇದರ ಒಂದು ಕ್ವಾಡ್ನ ಕಾರ್ಯಚಟುವಟಿಕೆಗಳನ್ನ ನಾವು ನೋಡ್ತಾ ಹೋದ್ರೆ ಮಲಬಾರ್ ಜಂಟಿ ನೌಕಾಪಡೆ ವ್ಯಾಯಾಮವನ್ನ ಮಾಡ್ತವೆ ಈ ಎಲ್ಲಾ ರಾಷ್ಟ್ರಗಳು. ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ ರಾಷ್ಟ್ರಗಳು ಯಾವ ಒಂದು ಕಡಲ ಒಂದು ವ್ಯಾಯಾಮವನ್ನ ಮಾಡ್ತಾ ಹೋಗ್ತವೆ ಅಂದ್ರೆ ಮಲಬಾರ್ ಜಂಟಿ ನೌಕಾಪಡೆ ವ್ಯಾಯಾಮವನ್ನ ಮಾಡ್ತಾ ಹೋಗ್ತವೆ. ಲಸಿಕೆ ರಾಜತಾಂತ್ರಿಕತೆ, ಹವಾಮಾನ ಬದಲಾವಣೆ, ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ಭಯೋತ್ಪಾದನಾ ನಿಗ್ರಹದ ಮೇಲೆ ಒತ್ತನ್ನು ನೀಡ್ತಕ್ಕಂಥದ್ದು ಈ ಕ್ವಾಡ್ ಸಂಘಟನೆ ಅಂತಕ್ಕಂಥದ್ದು. ನೆಕ್ಸ್ಟ್, ಈ ಕ್ವಾಡ್ನ ಒಂದು ಸಂಘಟನೆಗಳ 2025ರ ಶೃಂಗಸಭೆ ಎಲ್ಲಿ ನಡೆದಿತ್ತು, 2026ರ ಶೃಂಗಸಭೆ ಎಲ್ಲಿ ನಡೆಯಲಿದೆ ಅಂತ ನೋಡ್ತಾ ಹೋದ್ರೆ ಈ ಒಂದು ಕ್ವಾಡ್ ಸದಸ್ಯತ್ವಗಳ ಒಂದು ರಾಷ್ಟ್ರಗಳನ್ನ ಹೇಗೆ ನೆನಪಿನಲ್ಲಿ ಇಟ್ಕೋಬೇಕು, ಟ್ರಿಕ್, ಅದಕ್ಕೂ ಕೂಡ ಟ್ರಿಕ್ ಇದೆ. ಆ ಒಂದು ಟ್ರಿಕ್ಗೆ
ಬಾಜು ಅಂತಕ್ಕಂಥದ್ದು. ಬಿ ಅಂದ್ರೆ ಭಾರತ, ಎ ಅಂದ್ರೆ ಆಸ್ಟ್ರೇಲಿಯಾ, ಜೆ ಅಂದ್ರೆ ಜಪಾನ್, ಯು ಅಂದ್ರೆ USA. 2026ರ ಶೃಂಗಸಭೆ ಭಾರತದಲ್ಲಿ ಆಯೋಜಿಸಲಾಗಿದೆ. ಇನ್ನು 2025ರಲ್ಲಿ ಕೂಡ ಭಾರತ ರಾಷ್ಟ್ರದಲ್ಲಿ ಕ್ವಾಡ್ ಶೃಂಗಸಭೆ ನಡೆದಿರತಕ್ಕಂಥದ್ದು. ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 7ನೇ ಸಂಘಟನೆ. ಕ್ವಾಡ್ ಅನ್ನ ನೋಡ್ತಾ ಹೋದ್ವಿ, SU ಅಂತ ನೋಡ್ತಾ ಹೋದ್ವಿ, ಬ್ರೆಜಿಲ್ ಅಂತ ನೋಡ್ತಾ ಹೋದ್ವಿ, G7 ಅನ್ನ ನೋಡ್ತಾ ಹೋದ್ವಿ, ಆಸಿಯಾನ್ ಶೃಂಗಸಭೆಯನ್ನ ನೋಡ್ತಾ ಹೋದ್ವಿ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮತ್ತೊಂದು ನ್ಯಾಟೋ. ನ್ಯಾಟೋನು ಕೂಡ ಅತಿ ಹೆಚ್ಚು ಇಂಪಾರ್ಟೆಂಟ್. ಇದು ಏಷ್ಯಾ ಖಂಡಕ್ಕೆ ಸಂಬಂಧಿಸಿದ ಅಲ್ಲದೆ ಇರಬಹುದು, ಬಟ್ ಯುರೋಪ್ ಖಂಡಕ್ಕೆ ಸಂಬಂಧಿಸಿದ್ದು, ಎಕ್ಸಾಮ್ ಕೂಡ ಸಂಬಂಧಿಸಿದ್ದೆ. ನ್ಯಾಟೋ ನಾರ್ತ್ ಅಟ್ಲಾಂಟಿಕ್ ಟ್ರೇಟಿ ಆರ್ಗನೈಸೇಷನ್ ಅಂತ ಕರಿತಾ ಹೋಗ್ತೀವಿ. ಈ ಒಂದು ನ್ಯಾಟೋ ಎಂಬುದು 1949ರಲ್ಲಿ ಸ್ಥಾಪಿತವಾದ ಉತ್ತರ ಅಮೆರಿಕ ಮತ್ತು ಯುರೋಪ್ನ 32 ದೇಶಗಳ ಅಂತಾರಾಷ್ಟ್ರೀಯ ಮಿಲಿಟರಿ ಮೈತ್ರಿಕೂಟ ಆಗಿರ್ತಕ್ಕಂಥದ್ದು. ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ನ್ಯಾಟೋ ಸ್ಥಾಪನೆಯಾದ ವರ್ಷ ಯಾವುದು ಕೇಳಿದಾನೆ ಎಕ್ಸಾಮ್ಗೆ. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಈ ಒಂದು ಈ ನ್ಯಾಟೋದ ಕೇಂದ್ರ ಕಚೇರಿ ಎಲ್ಲಿದೆ ಅಂತಾನು ಕೂಡ ಎಕ್ಸಾಮ್ಗೆ ಕೇಳಿರ್ತಕ್ಕಂಥದ್ದು. ಎಲ್ಲಿದೆ ಅಂದ್ರೆ ಬ್ರುಸೆಲ್ಸ್ ರಾಷ್ಟ್ರದಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿದೆ. ಈ ಒಂದು ಒಕ್ಕೂಟವು ಸದಸ್ಯ ರಾಷ್ಟ್ರಗಳ ಸ್ವತಂತ್ರ ಮತ್ತು ಭದ್ರತೆಯನ್ನ ರಾಜಕೀಯ ಹಾಗೂ ಮಿಲಿಟರಿ ಶಕ್ತಿಯ ಮೂಲಕ ಕಾಪಾಡುವ ಉದ್ದೇಶವನ್ನ ಹೊಂದಿರತಕ್ಕಂಥದ್ದು. ನ್ಯಾಟೋ ಸದಸ್ಯ ರಾಷ್ಟ್ರಗಳ ಒಕ್ಕೂಟದ ಉದ್ದೇಶ ಏನು ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ನ್ಯಾಟೋ ಯಾವಾಗ ಸ್ಥಾಪನೆ ಆಯಿತು, ಇದರ ಉದ್ದೇಶ ಏನು, ಇದರ ಪ್ರಧಾನ ಕಚೇರಿ ಎಲ್ಲಿದೆ, ಕಂಪ್ಲೀಟ್ ಆಗಿ ನೋಡ್ತಾ ಹೋದ್ರೆ ನ್ಯಾಟೋದ ಪ್ರಮುಖ ವಿವರಗಳನ್ನ ನಾವು ನೋಡ್ತಾ ಹೋಗೋಣ. ಇದರ ವಿಸ್ತೃತ ರೂಪ ಈಗ ತಾನೇ ಹೇಳಿದೆ, ನಾರ್ತ್ ಅಟ್ಲಾಂಟಿಕ್ ಟ್ರೇಟಿ ಆರ್ಗನೈಸೇಷನ್ ಅಂತಾನೆ ಕರಿತಾ ಹೋಗ್ತೀವಿ. ಇದು ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1949 ಏಪ್ರಿಲ್ 4ರಂದು ಇದು ಸ್ಥಾಪನೆ ಆಯ್ತು. ಇದರ ಪ್ರಧಾನ ಕಚೇರಿ ಈಗ ತಾನೇ ಹೇಳಿದೆ ಬ್ರುಸೆಲ್ಸ್, ಬೆಲ್ಜಿಯಂ ದೇಶದ ಬ್ರುಸೆಲ್ಸ್ ನಲ್ಲಿ ಇರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಈಗ ತಾನೇ ಹೇಳಿದೆ ಬ್ರುಸೆಲ್ಸ್ ಒಂದು ರಾಷ್ಟ್ರ ಅಂತ ಹೇಳಿದೆ. ಸಾರಿ, ಇದು ರಾಷ್ಟ್ರ ಅಲ್ಲ, ಬೆಲ್ಜಿಯಂ ರಾಷ್ಟ್ರದ ರಾಜಧಾನಿಯೇ ಈ ಬ್ರುಸೆಲ್ಸ್ ಅಂತಕ್ಕಂಥದ್ದು. ಹಾಗಾದ್ರೆ ನ್ಯಾಟೋದ ಪ್ರಮುಖ ಉದ್ದೇಶ ಏನು? ಇದರ ಉದ್ದೇಶವನ್ನ ನಾವು ನೋಡ್ತಾ ಹೋದ್ರೆ ಸದಸ್ಯ ರಾಷ್ಟ್ರಗಳ ಸಾಮೂಹಿಕ ರಕ್ಷಣೆ ಮತ್ತು ಭದ್ರತೆಯನ್ನ ಕಾಪಾಡುವುದೇ ಇದರ ಪ್ರಮುಖ ಉದ್ದೇಶ ಆಗಿರುತ್ತೆ. ಯಾರು ನ್ಯಾಟೋಗೆ ಒಂದು ಸೈನ್ ಅನ್ನ ಹಾಕಿರ್ತಾರೆ, ನ್ಯಾಟೋ ಒಪ್ಪಂದಕ್ಕೆ ಯಾರು ಒಂದು ಸದಸ್ಯತ್ವವನ್ನ ಪಡ್ಕೊಂಡಿರ್ತಾರೆ, ಯಾವ ರಾಷ್ಟ್ರ ಪಡ್ಕೊಂಡಿರುತ್ತೆ, ಆ ಎಲ್ಲಾ ರಾಷ್ಟ್ರಗಳು ಸೇರಿ ಯಾವುದಾದ್ರೂ ಒಂದು ರಾಷ್ಟ್ರದ ಮೇಲೆ ಮತ್ತೊಂದು ರಾಷ್ಟ್ರ ಅಟ್ಯಾಕ್ ಮಾಡಿದ್ರೆ ಈ ನ್ಯಾಟೋದ ಎಲ್ಲಾ ಸದಸ್ಯ ರಾಷ್ಟ್ರಗಳು ಒಗ್ಗೂಡಿ ಆ ಇನ್ನೊಂದು ರಾಷ್ಟ್ರದ ಮೇಲೆ ಯುದ್ಧವನ್ನ ಸಾರುತ್ತವೆ. ಇದೇ ಒಂದು ನ್ಯಾಟೋದ ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥದ್ದು. ಹಾಗಾದ್ರೆ 5ನೇ ವಿಧಿ ಏನನ್ನ ತಿಳಿಸುತ್ತೆ ನ್ಯಾಟೋವನ್ನ ಕುರಿತು ಅಂತ ನೋಡ್ತಾ ಹೋದ್ರೆ, ಇದು ನ್ಯಾಟೋದ ಪ್ರಮುಖ ತತ್ವವಾಗಿದ್ದು, ಒಬ್ಬ ಸದಸ್ಯ ರಾಷ್ಟ್ರದ ಮೇಲೆ ದಾಳಿಯು ಒಕ್ಕೂಟದ ಎಲ್ಲಾ ಸದಸ್ಯರ ಮೇಲಿನ ದಾಳಿ ಎಂದೇ ಪರಿಗಣಿಸಿ ಜಂಟಿಯಾಗಿ ಪ್ರತಿಕ್ರಿಯಿಸುತ್ತವೆ. ಈಗ ತಾನೇ ಹೇಳಿದೆ ಕಂಪ್ಲೀಟ್ ಆಗಿ. ಈಗ ಏನಾದ್ರೂ ನೀವು ನ್ಯಾಟೋದ ಒಂದು ಸದಸ್ಯತ್ವನ ಪಡ್ಕೊಂಡಿದ್ದೆ ಅಂದ್ರೆ ಒಂದು ರಾಷ್ಟ್ರ, ಆ ರಾಷ್ಟ್ರದಲ್ಲಿ ಆ ಒಂದು ರಾಷ್ಟ್ರಕ್ಕೆ ಏನಾದ್ರೂ ಮತ್ತೊಂದು ರಾಷ್ಟ್ರದಿಂದ ಕಿರುಕುಳ ಆಗ್ಲಿ, ಯುದ್ಧ ಆಗ್ಲಿ, ಆಂತರಿಕ ಆಗ್ಲಿ, ಬಾಹ್ಯವಾಗಿ ಕಿರುಕುಳವನ್ನ ನೀಡಿದ್ರೆ ಆ ನ್ಯಾಟೋದ ಎಲ್ಲಾ ರಾಷ್ಟ್ರಗಳು ಒಗ್ಗೂಡಿ ಆ ರಾಷ್ಟ್ರದ ಮೇಲೆ ಅಟ್ಯಾಕ್ ಅನ್ನ ಮಾಡ್ತವೆ. ಇದು 5ನೇ ವಿಧಿ ತಿಳಿಸುತ್ತೆ. ನ್ಯಾಟೋದ 5ನೇ ವಿಧಿ. ನಮ್ಮ ಸಂವಿಧಾನದಲ್ಲಿ ಯಾವ ರೀತಿಯಾಗಿ ವಿಧಿಗಳು ಇದಾವೆ, ಯಾವ ರೀತಿಯಾಗಿ ಆರ್ಟಿಕಲ್ಸ್ ಆಗಿರ್ಬೋದು, ಅನುಚ್ಛೇದ ಆಗಿರ್ಬೋದು, ತಿದ್ದುಪಡಿಗಳು ಯಾವ ರೀತಿಯಾಗಿ ಇದಾವೆ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ, ಅದೇ ರೀತಿ ನ್ಯಾಟೋ ಸಂಘಟನೆಯಲ್ಲೂ ಕೂಡ ವಿಧಿಗಳು ಇರ್ತಕ್ಕಂಥದ್ದು. ಅದರಲ್ಲಿ 5ನೇ ವಿಧಿ ಈ ಒಂದು ಉದ್ದೇಶವನ್ನ ತಿಳಿಸುತ್ತೆ. ಇದರ ಸದಸ್ಯಗಳನ್ನ ನೋಡ್ತಾ ಹೋದ್ರೆ ಸದಸ್ಯರು ಪ್ರಾರಂಭದಲ್ಲಿ 12 ದೇಶಗಳಿದ್ದು ಈಗ ಪ್ರಸ್ತುತ 32 ಸದಸ್ಯ ರಾಷ್ಟ್ರಗಳು ಇರ್ತಕ್ಕಂಥದ್ದು. ಹಾಗಾದ್ರೆ ನ್ಯಾಟೋದ ಪ್ರಮುಖ ಸದಸ್ಯ ರಾಷ್ಟ್ರಗಳು 32 ಸದಸ್ಯ ರಾಷ್ಟ್ರಗಳು ಯಾವುವು ಅಂದ್ರೆ ಇಲ್ಲಿ ಮ್ಯಾಪ್ ನಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ನಾವು ಕೊಟ್ಟಿದ್ದೇವೆ. ಕಂಪ್ಲೀಟ್ ಆಗಿ ನೀವು ಸಮಾಧಾನ ರೀತಿಯಿಂದ ತಾಳ್ಮೆಯಿಂದ ನೋಡಿ ಕಂಪ್ಲೀಟ್ ಆಗಿ ನ್ಯಾಟೋದ ಸದಸ್ಯ ರಾಷ್ಟ್ರಗಳನ್ನ ನೀವು ಚರ್ಚೆ ಮಾಡಿ ಯಾವ ಯಾವ ರಾಷ್ಟ್ರದಲ್ಲಿ ಯಾವ ರಾಷ್ಟ್ರದ ಪಕ್ಕದಲ್ಲಿ ಯಾವ ರಾಷ್ಟ್ರಗಳು ಬರ್ತವೆ, ಯಾವ ಸಮುದ್ರಗಳು ಬರ್ತವೆ, ಯಾವ ಸಾಗರಗಳು ಬರ್ತವೆ, ಯಾವ ದ್ವೀಪಗಳು ಬರ್ತವೆ ಅಂತಕ್ಕಂಥದ್ದು ಕೂಡ ಎಕ್ಸಾಮ್ಗೆ ಕೇಳಿದಾನೆ. ಈ ರೀತಿಯಾಗಿ ಮ್ಯಾಪ್ ಅನ್ನ ಇಟ್ಕೊಂಡು ನೀವು ಚರ್ಚೆ ಮಾಡಿ ಎಕ್ಸಾಮ್ಗೆ ಪ್ರಿಪೇರ್ ಅನ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನ್ಯಾಟೋದ ಶೃಂಗಸಭೆ ಎಲ್ಲಿ ನಡೆದಿತ್ತು 2025ರಲ್ಲಿ ಅಂದ್ರೆ ನೋಡ್ತಾ ಹೋಗೋಣ. 2025ರಲ್ಲಿ ಎಲ್ಲಿ ನಡೆದಿತ್ತು, ಇನ್ನು 2026ರಲ್ಲಿ ಎಲ್ಲಿ ನಡೆಯಲಿದೆ ಅಂತಕ್ಕಂಥದ್ದು ಕೂಡ ಎಕ್ಸಾಮ್ ಪರ್ಪಸ್ಗೆ ಇಂಪಾರ್ಟೆಂಟ್. 2025ರ ನ್ಯಾಟೋದ ಶೃಂಗಸಭೆಯು ಜೂನ್
24ರಿಂದ 25ರವರೆಗೆ ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ನಡೆದಿರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಹೇಳಿಕೆ ರೂಪದಲ್ಲಿ ಕೇಳ್ತಾ ಹೋಗ್ತಾನೆ ಕ್ವಶನ್ ಅನ್ನ. ನೆದರ್ಲ್ಯಾಂಡ್ನ ಹೇಗ್ನಲ್ಲಿ 2025ರ ನ್ಯಾಟೋ ಶೃಂಗಸಭೆ ನಡೆದಿತ್ತು. ಇದು ನೆದರ್ಲ್ಯಾಂಡ್ನ ಆಯೋಜಿಸುತ್ತಿರುವ ಮೊದಲ ನ್ಯಾಟೋ ಶೃಂಗಸಭೆ. ನೆದರ್ಲ್ಯಾಂಡ್ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯಾಟೋ ಶೃಂಗಸಭೆಯನ್ನ ಆಯೋಜನೆ ಮಾಡಲಾಯಿತು 2025ರಲ್ಲಿ. ಇದರ ಒಂದು ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು ಅಂದ್ರೆ ಹೊಸ ಸೆಕ್ರೆಟರಿ ಜನರಲ್ ಮಾರ್ಕ್ ರುಟ್ಟೆ ಅಂತಕ್ಕಂಥವ್ರು ಇತ್ತೀಚೆಗೆ ಕೂಡ ನೇಮಕ ಆಗಿದ್ದಾರೆ. ಮಾರ್ಕ್ ರುಟ್ಟೆರವರು ನ್ಯಾಟೋದ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿರ್ತಕ್ಕಂಥವ್ರು. ಇವರು ಹೊಸ ಸೆಕ್ರೆಟರಿ ಆಗಿರ್ತಕ್ಕಂಥವ್ರು, ನೇಮಕ ಆಗಿರ್ತಕ್ಕಂಥವ್ರು. ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ನಲ್ಲಿ ಇದೆ, ಏನು ಫ್ರೀ ಕೋಚಿಂಗ್ ಎಕ್ಸಾಮ್ಸ್ ಏನು ನಡೆದಿದ್ದಾವೆ ಆ ಒಂದು ಎಕ್ಸಾಮ್ಸ್ ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಮಾರ್ಕ್ ರುಟ್ಟೆ ಅಂತಕ್ಕಂಥದ್ದು. ಮಾರ್ಕ್ ರುಟ್ಟೆಯ ನೇತೃತ್ವದಲ್ಲಿ 2025ರಲ್ಲಿ ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ನ್ಯಾಟೋದ ಶೃಂಗಸಭೆ ನಡೆದಿತ್ತು. ಪ್ರಮುಖ ಕಾರ್ಯಸೂಚಿಯು ರಕ್ಷಣಾ ವೆಚ್ಚವನ್ನ ಜಿಡಿಪಿಯ 5%ಕ್ಕೆ ಹೆಚ್ಚಿಸುವುದು, ಉಕ್ರೇನ್ ಬೆಂಬಲ ಮತ್ತು ಡ್ರೋನ್ ತಂತ್ರಜ್ಞಾನದ ಸವಾಲುಗಳನ್ನ ಒಳಗೊಂಡಿರ್ತಕ್ಕಂಥದ್ದು 2025ರಲ್ಲಿ ಪ್ರಮುಖವಾಗಿ ಚರ್ಚೆಯನ್ನ ಮಾಡಲಾಗಿತ್ತು. ರಷ್ಯಾ ಹಾಗೂ ಉಕ್ರೇನ್ ನಡುವೆ ಯುದ್ಧ ಆಗ್ತಾನೆ ಇದೆ. ಈ ಒಂದು ಯುದ್ಧದಲ್ಲಿ ನ್ಯಾಟೋ ಅಂತಕ್ಕಂಥ ಒಂದು ಸಂಘಟನೆ ಯಾವ ರಾಷ್ಟ್ರಕ್ಕೆ ಬೆನ್ನೆಲುಬಾಗಿ ನಿಂತಿತ್ತು ಅಂದ್ರೆ ಉಕ್ರೇನ್ ರಾಷ್ಟ್ರಕ್ಕೆ ಬೆನ್ನೆಲುಬಾಗಿ ನಿಂತಿತ್ತು. ಹೀಗಾಗಿನೇ ಉಕ್ರೇನ್ ರಾಷ್ಟ್ರ ಸತತವಾಗಿ 3 ವರ್ಷಗಳ ಕಾಲ ರಷ್ಯಾ ರಾಷ್ಟ್ರದ ಮೇಲೆ ಯುದ್ಧವನ್ನ ಮಾಡ್ತಾ ಬರ್ತಾನೆ ಇದೆ. ಇಲ್ಲಿ ಸೋಲು ಗೆಲುವುಗಳು ಯಾವ ರಾಷ್ಟ್ರಕ್ಕೂ ಕೂಡ ಪ್ರತಿಫಲಿಸ್ತಾ ಇಲ್ಲ. ರಷ್ಯಾವು ಕೂಡ ಅಷ್ಟೇ ಉಗ್ರವಾಗಿ ಹೋರಾಟವನ್ನ ಮಾಡಿದೆ, ಅಷ್ಟೇ ಶಕ್ತಿಶಾಲಿಯಾಗಿದೆ. ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಮಿಲಿಟರಿ ಶಕ್ತಿಯಲ್ಲಿ ಆಗಿರ್ಬೋದು, ಹಣಕಾಸು ವಿಚಾರದಲ್ಲಿ ಆಗಿರ್ಬೋದು, ಅಷ್ಟೇ ಎಫರ್ಟ್ ಆಗಿ ಉಕ್ರೇನ್ ಕೂಡ ಆರ್ಥಿಕವಾಗಿ, ರಾಜಕೀಯವಾಗಿ, ಏನು ಮಿಲಿಟರಿ ಶಕ್ತಿಯಲ್ಲಿ ಕೂಡ ಅಷ್ಟೇ ಬಲಶಕ್ತಿಯಾಗಿ ಇರ್ತಕ್ಕಂಥದ್ದು ಉಕ್ರೇನ್ ರಾಷ್ಟ್ರ. ಇನ್ನು 2026ರಲ್ಲಿ ನ್ಯಾಟೋದ ಶೃಂಗಸಭೆ ಜುಲೈ 7ರಿಂದ 8ರವರೆಗೆ 2026ರಂದು ಟರ್ಕಿ ರಾಷ್ಟ್ರದ ಅಂಕಾರಾದಲ್ಲಿ ನಡೆಯಲಿರ್ತಕ್ಕಂಥದ್ದು. ನ್ಯಾಟೋ ಸೆಕ್ರೆಟರಿ ಜನರಲ್ ಈಗ ತಾನೇ ಹೇಳಿದೆ ಮಾರ್ಕ್ ರುಟ್ಟೆರವರು ನೇಮಕ ಆಗಿದ್ದಾರೆ. ಇವರ ಒಂದು ಅಧ್ಯಕ್ಷತೆ ಸ್ಥಾನದಲ್ಲಿ ಆಗಸ್ಟ್ 2026ರಲ್ಲಿ ನಡೀತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. 2025ರಲ್ಲೇ ನಾವು 2026ರಲ್ಲಿ ಟರ್ಕಿ ದೇಶದಲ್ಲಿ ನಾವು ನಡೆಸ್ತೀವಿ ನ್ಯಾಟೋದ ಶೃಂಗಸಭೆ ಅಂತ ಕೂಡ ಅನೌನ್ಸ್ ಅನ್ನ ಮಾಡಿದ್ರು 2025ರ ಶೃಂಗಸಭೆಯಲ್ಲಿ. ಈ ಸಭೆಯು ಮೆಸ್ಟೆಪ್ ಪ್ರೆಸಿಡೆನ್ಸಿಯಲ್ ಕಾಂಪೌಂಡ್ ನಲ್ಲಿ ನಡೆಯಲಿದ್ದು ಮೈತ್ರಿಯ ರಕ್ಷಣಾ ನೀತಿಗಳು ಮತ್ತು ಭದ್ರತಾ ಸವಾಲುಗಳ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗ್ತಾರೆ ನ್ಯಾಟೋ ಶೃಂಗಸಭೆಯವರು. ಇದಿಷ್ಟು ನ್ಯಾಟೋದ ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು. ಮತ್ತೊಂದು ಶೃಂಗಸಭೆಗೆ ಹೋಗೋಣ. ಇನ್ನು 8ನೇ ಶೃಂಗಸಭೆ G20 ಶೃಂಗಸಭೆ. ಇನ್ನೂ 3 ಶೃಂಗಸಭೆಗಳು, ಇನ್ನೂ 3 ಸಂಘಟನೆಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಇದು 8ನೇ ಒಂದು ಸಂಘಟನೆ ಬಗ್ಗೆ ನಾವು ನೋಡ್ತಾ ಹೋಗೋಣ. 8ನೇ ಸಂಘಟನೆ G20. ನನ್ನ ನೆಚ್ಚಿನ ಸಂಘಟನೆ ಅಂದ್ರೆ G20. ಯಾಕೆ ಅಂದ್ರೆ ನಮ್ಮ ಹೆಮ್ಮೆಯ ಭಾರತದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿದ್ದು ಈ ಒಂದು G20 ಸಂಘಟನೆಯ ಶೃಂಗಸಭೆಯಿಂದ. 2018ರಲ್ಲಿ ಭಾರತ ದೇಶ ಅಂತಕ್ಕಂಥದ್ದು G20ಯ ಒಂದು ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳುವುದರ ಮೂಲಕ ಭಾರತ ದೇಶದಲ್ಲಿ ಸಾಕಷ್ಟು ಆರ್ಥಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಪ್ರತಿಯೊಂದು ಮೂಲಭೂತವಾಗಿ ಕೂಡ ಡೆವಲಪ್ ಆಗಿದೆ ಅಂದ್ರೆ ಈ ಒಂದು G20 ಸಂಘಟನೆಯ ಶೃಂಗಸಭೆಯಿಂದ. ಹೀಗಾಗಿ ನನ್ನ ನೆಚ್ಚಿನ ಸಂಘಟನೆ ಅಂದ್ರೆ G20. ಇದು ಯಾವಾಗ ಆರಂಭ ಆಯ್ತು? ಎಕ್ಸಾಮ್ಗೆ G20 ಮೇಲೆ ಸಾಕಷ್ಟು ಕ್ವಶನ್ ಅನ್ನ ರೈಸ್ ಮಾಡಿದ್ರು. ಯಾವಾಗ ಅಂದ್ರೆ 2018ರಲ್ಲಿ. ಯಾಕೆ ಅಂದ್ರೆ 2018ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಒಂದು G20 ಶೃಂಗಸಭೆಯನ್ನ ನಡೆಸ್ತಕ್ಕಂಥದ್ದು. G20 ಗ್ರೂಪ್ ಆಫ್ 20 ಅಂತಕ್ಕಂಥದ್ದು ಜಾಗತಿಕ ಆರ್ಥಿಕ ಸಹಕಾರದ ಪ್ರಮುಖ ವೇದಿಕೆಯಾಗಿದ್ದು, 2018 ಅಂತ ಹೇಳಿದೆ, ಇದು 2018 ಅಲ್ಲ, 18ನೇ ಶೃಂಗಸಭೆ. ಇದು 18ನೇ ಶೃಂಗಸಭೆ ನಮ್ಮ ಭಾರತ ದೇಶದಲ್ಲಿ ನಡೆಸಲಾಗಿತ್ತು. ಇದನ್ನ ತಿದ್ಕೊಳ್ಳಿ. ಬನ್ನಿ ಹಾಗಾದ್ರೆ G20 ಸಂಘಟನೆ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. G20 ಎಂಬುದು ಜಾಗತಿಕ ಆರ್ಥಿಕ ಸಹಕಾರದ ಪ್ರಮುಖ ವೇದಿಕೆಯಾಗಿದ್ದು ವಿಶ್ವದ 20 ಪ್ರಮುಖ ಆರ್ಥಿಕತೆಗಳನ್ನ 19 ದೇಶಗಳು, ಯುರೋಪಿಯನ್ ಒಕ್ಕೂಟ ಮತ್ತು ಆಫ್ರಿಕನ್ ಯೂನಿಯನ್ ಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ನೋಡಿ, ಯಾವಾಗ ನಮ್ಮ ಭಾರತ ದೇಶದಲ್ಲಿ 18ನೇ G20 ಶೃಂಗಸಭೆಯನ್ನ ನಡೆಸಲಾಗಿತ್ತು ಆವಾಗ ನಮ್ಮ ಭಾರತ ದೇಶ ಯುರೋಪಿಯನ್ ಒಕ್ಕೂಟಗಳನ್ನು ಕೂಡ ನಮ್ಮ G20 ಸದಸ್ಯ ರಾಷ್ಟ್ರಗಳಲ್ಲಿ ಇದನ್ನು ಕೂಡ ಯುರೋಪಿಯನ್ ಒಕ್ಕೂಟ ಸದಸ್ಯ ರಾಷ್ಟ್ರಗಳನ್ನು ಕೂಡ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗಿದ್ರು. ಹಾಗೆ ಆಫ್ರಿಕನ್ ಯೂನಿಯನ್ ರಾಷ್ಟ್ರಗಳನ್ನು ಕೂಡ ಒಳಗೊಳ್ಳಿ ಅಂತ ಇಲ್ಲಿ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು.
ಇದು ಜಾಗತಿಕ ಜಿಡಿಪಿಯ 85%, ವ್ಯಾಪಾರದ 75% ಮತ್ತು ಜನಸಂಖ್ಯೆಯ 2/3 ಭಾಗವನ್ನ ಪ್ರತಿನಿಧಿಸುತ್ತೆ. ನೋಡಿ, ಒಟ್ಟಾರೆಯಾಗಿ ಇಡೀ ಪ್ರಪಂಚವನ್ನ ನಾವು ತಿಳ್ಕೊಂಡ್ರೆ ಇಡೀ ಪ್ರಪಂಚದ ಜಿಡಿಪಿಯಲ್ಲಿ 85% ವ್ಯವಹಾರಗಳು ನಡೀತಾವಲ್ಲ, ಅದರಲ್ಲಿ 100ಕ್ಕೆ 75% ಈ ಒಂದು G20 ಸಂಘಟನೆಯಲ್ಲಿ ಇರ್ತಕ್ಕಂಥ ಸದಸ್ಯ ರಾಷ್ಟ್ರಗಳಲ್ಲಿ ಕೂಡ ಇಲ್ಲಿ ನಡೀತಕ್ಕಂಥದ್ದು ವ್ಯವಹಾರ ನಡೀತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಭಾರತವು 1 ಡಿಸೆಂಬರ್ 2022 ನವೆಂಬರ್ 30ರಿಂದ 2023ರವರೆಗೆ G20 ನಡೆಸಲಾಗಿತ್ತು. ಅಂದ್ರೆ ಡಿಸೆಂಬರ್ 1, 2022ರಿಂದ 30 ನವೆಂಬರ್ 2023ರವರೆಗೆ G20 ಅಧ್ಯಕ್ಷತೆಯನ್ನ ಯಾವ ರಾಷ್ಟ್ರ ವಹಿಸಿಕೊಂಡಿತ್ತು ಅಂದ್ರೆ ಭಾರತ ದೇಶ. ಎಷ್ಟನೇ ಒಂದು ಶೃಂಗಸಭೆ ಅಂದ್ರೆ 18ನೇ ಶೃಂಗಸಭೆ G20 ಶೃಂಗಸಭೆ. ಎಲ್ಲಿ ಅಂದ್ರೆ ನವದೆಹಲಿಯ ಒಂದು ಆ ಒಂದು ಯಾವುದು ಭಾರತ್ ಮಂಟಪದಲ್ಲಿ ಆಯೋಜನೆಯನ್ನ ಮಾಡಲಾಗಿತ್ತು. ನೋಡಿ, ಅನುಭವ ಮಂಟಪ ಬರ್ತಾ ಇದೆ, ಭಾರತ ಮಂಟಪದಲ್ಲಿ G20 ಶೃಂಗಸಭೆ 18ನೇ ಶೃಂಗಸಭೆಯನ್ನ ಭಾರತ ದೇಶದ ನವದೆಹಲಿಯಲ್ಲಿ ಆಯೋಜನೆಯನ್ನ ಮಾಡಿತ್ತು. ಅದರ ಪ್ರಮುಖ ಇಮೇಜ್ ಅನ್ನ ಈ ರೀತಿಯಾಗಿದೆ ಇದೆ. ಭಾರತ ದೇಶದ ಪ್ರಧಾನಮಂತ್ರಿಯವರು ಇತರೆ G20 ರಾಷ್ಟ್ರಗಳ ನೋಡಿ ಸದಸ್ಯ ರಾಷ್ಟ್ರಗಳೊಡನೆ ಯಾವ ರೀತಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ, ಭಾರತ ದೇಶದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ತರ್ತೀವಿ, ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು ನಮ್ಮ ಭಾರತ ದೇಶದಲ್ಲಿ ಅಂತಕ್ಕಂಥದ್ದನ್ನ ಚರ್ಚೆ ಮಾಡುವ ಒಂದು ಸಂದರ್ಭದಲ್ಲಿ ತೆಗೆದಿರ್ತಕ್ಕಂಥ ಫೋಟೋ. ನೋಡಿ, ಡೊನಾಲ್ಡ್ ಟ್ರಂಪ್ ಅವರು ಕೂಡ ಭಾಗವಹಿಸಿದ್ರು G20 ಶೃಂಗಸಭೆಯಲ್ಲಿ. ಇನ್ನು G20 ಶೃಂಗಸಭೆ 2025ರಲ್ಲಿ ಎಲ್ಲಿ ನಡೆದಿತ್ತು ಅಂದ್ರೆ ಸೌತ್ ಆಫ್ರಿಕಾದಲ್ಲಿ ನಡೆದಿರತಕ್ಕಂಥದ್ದು. ಇನ್ನು 2026ರಲ್ಲಿ ಎಲ್ಲಿ ನಡೆಯಲಿದೆ ಅಂತಕ್ಕಂಥದ್ದನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ G20 ಶೃಂಗಸಭೆಯ ಪ್ರಮುಖಾಂಶಗಳನ್ನ ನೋಡ್ತಾ ಹೋಗೋಣ. ಯಾವಾಗ ಸ್ಥಾಪನೆ ಆಯಿತು, ಇದರ ಒಂದು ಭಾರತದ ಅಧ್ಯಕ್ಷತೆಯಲ್ಲಿ ಏನೆಲ್ಲ ಚರ್ಚೆಗಳು ಆದವು ಅಂತಕ್ಕಂಥದ್ದು. 1999ರಲ್ಲಿ G20 ಅಂತಕ್ಕಂಥ ಒಂದು ಸಂಘಟನೆ ಹುಟ್ಕೊಳ್ತು. ಇದರ ಒಂದು ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರು, ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಗಳನ್ನು ಕೂಡ ಇಲ್ಲಿ ಆಯೋಜನೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ. ಭಾರತದ ಅಧ್ಯಕ್ಷತೆ 2023ರಲ್ಲಿ ಆಗಿತ್ತು. ವಸುದೈವ ಕುಟುಂಬಕಂ ಅಥವಾ ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯ ಅಂತಕ್ಕಂಥದ್ದು, ಒನ್ ಅರ್ತ್, ಒನ್ ಫ್ಯಾಮಿಲಿ, ಒಂದು ಫ್ಯೂಚರ್ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯದಡಿ ನಾವು ನವದೆಹಲಿಯಲ್ಲಿ 18ನೇ ಶೃಂಗಸಭೆಯನ್ನ ಇಲ್ಲಿ ಆಯೋಜನೆಯನ್ನ ಮಾಡಲಾಗಿತ್ತು. ಎಲ್ಲಿ ಅಂದ್ರೆ ಭಾರತ ಮಂಟಪದಲ್ಲಿ, ಪ್ರಗತಿ ಮೈದಾನ, ಭಾರತ ಮಂಟಪದಲ್ಲಿ 9-10 ಸೆಪ್ಟೆಂಬರ್ 2023ರಂದು 18ನೇ ಶೃಂಗಸಭೆಯಲ್ಲಿ ನಡೆಸಲಾಗಿತ್ತು ಭಾರತ ದೇಶದಲ್ಲಿ. ದಿಲ್ಲಿಯಲ್ಲಿ G20 ವೈಭವ. ನೋಡಿ, ಎಷ್ಟೊಂದು ಸೊಗಸಾಗಿ ಆಯೋಜನೆಯನ್ನ ಮಾಡಿದ್ರು. ಎಲ್ಲಾ ರಾಷ್ಟ್ರಗಳ ಒಂದು ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರುಗಳು ಭಾಗವಹಿಸಿ, ವಿದೇಶಾಂಗ ಸಚಿವರು ಬಂದಿದ್ರು, ಹಣಕಾಸು ಕಾರ್ಯದರ್ಶಿಗಳು ಕೂಡ ಬಂದಿದ್ರು. ಹಂಪಿಯಲ್ಲಿ ಕೂಡ G20 ಶೃಂಗಸಭೆಯನ್ನ ಆಯೋಜನೆಯನ್ನ ಮಾಡಿದ್ರು. ಹಂಪಿಯಲ್ಲಿ ಕೂಡ ಪ್ರಮುಖ ಹಣಕಾಸು ಸಚಿವರುಗಳು ಹಂಪಿಯಲ್ಲಿ ಬಂದು ಮೀಟಿಂಗ್ ಅನ್ನ ಮಾಡಿದ್ರು. ಅದು ಕೂಡ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಯಾಕಂದ್ರೆ ನೀವು ಹಂಪಿಗೆ ಹೋಗ್ಬೇಕಾದ್ರೆ ದಾರಿಯ ಒಂದು ಪಕ್ಕದಲ್ಲಿ, ರಸ್ತೆಯ ಒಂದು ಬದಿಯಲ್ಲಿ ಸಾಕಷ್ಟು G20 ಶೃಂಗಸಭೆಯ ಆಯೋಜನೆ ಸಂದರ್ಭದಲ್ಲಿ ಸಾಕಷ್ಟು ಇಮೇಜ್ಗಳನ್ನ ಅಂದ್ರೆ ಚಿತ್ರಗಳನ್ನ ಬಿಡಿಸಿದ್ದಾರೆ. ಸಾಕಷ್ಟು ಬಿಲ್ಡಿಂಗ್ಗಳಲ್ಲಿ, ಕಟ್ಟಡಗಳ ಮೇಲೆ G20 ಒಂದು ವೈಭವ ಅಲ್ಲಿ ನೋಡ್ತಕ್ಕಂಥದ್ದು ಅಷ್ಟೊಂದು ಸೊಗಸಾಗಿ ಇರ್ತಕ್ಕಂಥದ್ದು. ಇವಾಗೂ ಕೂಡ ಹಂಪಿಗೆ ಹೋಗ್ರಿ, ಅಲ್ಲಿ ಹೋಗ್ಬೇಕಾದ್ರೆ ರಸ್ತೆಯ ಬದಿಯಲ್ಲಿ ನೀವು ನೋಡ್ತಾ ಹೋದ್ರೆ G20 ಎಷ್ಟರ ಮಟ್ಟಿಗೆ ನಮ್ಮ 18ನೇ ಶೃಂಗಸಭೆ ನಡೆದಿತ್ತು ಅಂತಕ್ಕಂಥದ್ದು ಆ ಚಿತ್ರಗಳೇ ನಿಮ್ಗೆ ಹೇಳ್ಕೊಡ್ತವೆ. 2025ರ ಶೃಂಗಸಭೆಯು ದಕ್ಷಿಣ ಆಫ್ರಿಕಾದ ಜೋಹನ್ಸ್ಬರ್ಗದಲ್ಲಿ ನಡೆದಿರತಕ್ಕಂಥದ್ದು ಈ ಒಂದು G20 ಶೃಂಗಸಭೆ. ಇನ್ನು 2026ರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ USA ಆತಿಥ್ಯ ವಹಿಸಿಕೊಳ್ಳಲಿದೆ ಅಂತಕ್ಕಂಥದ್ದು. G20 ಶೃಂಗಸಭೆಯ 2026ರ ಶೃಂಗಸಭೆಯಲ್ಲಿ ನಡೆಯಲಿದೆ ಅಂದ್ರೆ USA ಕೂಡ ನಡೆಯಲಿರ್ತಕ್ಕಂಥದ್ದು. ಎಕ್ಸಾಮ್ ಪರ್ಪಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಟ್ರಿಬಲ್ ಸ್ಟಾರ್ ಹಾಕೊಳ್ಳಿ. G20 ಸ್ಥಾಪನೆ ಯಾವಾಗ ಆಯ್ತು? 1999. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಎಕ್ಸಾಮ್ಗೆ ಕೇಳಿದರೆ G20 ಶೃಂಗಸಭೆ ಯಾಕೆ ಅಂದ್ರೆ ಸಾಕಷ್ಟು ಭಾರತದಲ್ಲಿ ಡೆವಲಪ್ಮೆಂಟ್ಗಳು ಆದವು. ಹೀಗಾಗಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇನ್ನು 9ನೇ ಶೃಂಗಸಭೆ ಸಂಘಟನೆ ಬಗ್ಗೆ ನೋಡ್ತಾ ಹೋಗೋಣ. ಬಿಮ್ಸ್ಟೆಕ್ ಸಂಘಟನೆ. ಬಿಮ್ಸ್ಟೆಕ್ ಅಂತಕ್ಕಂಥದ್ದು ಬೇ ಆಫ್ ಬೆಂಗಾಲ್ ಇನಿಟಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕಾರ್ಪೊರೇಷನ್ ಅಂತಕ್ಕಂಥದ್ದು ಬಿಮ್ಸ್ಟೆಕ್ ನ ಫುಲ್ ಫಾರ್ಮ್ ಆಗಿರುತ್ತೆ. ಫುಲ್ ಫಾರ್ಮ್ ಅನ್ನ ನಿಮ್ಗೆ ಕೇಳೋ ಎಲ್ಲಾ ಒಂದು ಚಾನ್ಸಸ್ಗಳು ತುಂಬಾನೇ ಕಡಿಮೆ ಇದಾವೆ. ಯಾಕೆ ಅಂದ್ರೆ
ಈ ಒಂದು ಬಿಮ್‌ಸ್ಟೆಕ್ ಫುಲ್ ಫಾರ್ಮ್ ಅನ್ನ ಕೇಳಿದ್ರೆ ಒಂದು ಪೇಜಿನೇ ಆಗುತ್ತೆ. ಹೀಗಾಗಿ ಬಿಮ್‌ಸ್ಟೆಕ್ ಫುಲ್ ಫಾರ್ಮ್ ಅನ್ನ ಕೇಳೋದು ಅತ್ಯಂತ ಕಡಿಮೆ. ಇದರ ಒಂದು ಉದ್ದೇಶಗಳು, ಇದರ ಒಂದು ಸ್ಥಾಪನೆ ಆಗಿರ್ಬೋದು, ಇದರ ಪ್ರಧಾನ ಕೇಂದ್ರ ಕಚೇರಿ ಆಗಿರ್ಬೋದು, ಇದ್ರ ಬಗ್ಗೆ ಸಾಕಷ್ಟು ಕ್ವೆಷನ್ ಅನ್ನ ರೈಸ್ ಮಾಡಿದ್ದಾನೆ. ಇದರ ಒಂದು ಸದಸ್ಯ ರಾಷ್ಟ್ರಗಳ ಮೇಲೆ ಕ್ವೆಷನ್ ಅನ್ನ ರೈಸ್ ಮಾಡಿದ್ದಾನೆ. ಈ ಕೆಳಗಿನ ಯಾವ ರಾಷ್ಟ್ರವು ಬಿಮ್‌ಸ್ಟೆಕ್‌ನ ಸದಸ್ಯ ರಾಷ್ಟ್ರವಾಗಿಲ್ಲ ಅಂತ ಈ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಕ್ವೆಷನ್ ಅನ್ನ ರೈಸ್ ಮಾಡಿದ್ದಾನೆ ಬಿಮ್‌ಸ್ಟೆಕ್ ಮೇಲೆ. ಹೀಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮತ್ತೊಂದು ಸಂಘಟನೆ ಯಾವುದು ಅಂದ್ರೆ ಬಿಮ್‌ಸ್ಟೆಕ್ ಅಂತಕ್ಕಂಥದ್ದು. ಬಂಗಾಳ ಕೊಲ್ಲಿಯ ಸುತ್ತಮುತ್ತಲಿನ 7 ದೇಶಗಳು ಅಂದ್ರೆ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ, ಭಾರತದ ಪೂರ್ವ ಭಾಗದಲ್ಲಿ ಇರ್ತಕ್ಕಂಥ ಬಂಗಾಳ ಕೊಲ್ಲಿ ಸಮುದ್ರದ ಸುತ್ತಮುತ್ತಲಿನ 7 ದೇಶಗಳ ಒಂದು ಪ್ರಾದೇಶಿಕ ಆರ್ಥಿಕ ಸಹಕಾರ ಸಂಸ್ಥೆಯೇ ಈ ಬಿಮ್‌ಸ್ಟೆಕ್ ಅಂತಕ್ಕಂಥದ್ದು. ಯಾವ ಯಾವ ದೇಶಗಳು 7 ದೇಶಗಳು ಅಂದ್ರೆ ಬಾಂಗ್ಲಾದೇಶ, ಭೂತಾನ್, ಭಾರತ, ಮಯನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ರಾಷ್ಟ್ರಗಳು ಬಿಮ್‌ಸ್ಟೆಕ್‌ನ ಸದಸ್ಯ ರಾಷ್ಟ್ರಗಳು. ಇದು 1997ರಲ್ಲಿ ಸ್ಥಾಪನೆ ಆಯಿತು. 1997 ಬಿಮ್‌ಸ್ಟೆಕ್ ಆಗಿರ್ಬೋದು, 1999 G20 ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರತಿಯೊಂದು ಕೂಡ ಸ್ಥಾಪನೆ ಆಗಿರ್ತಕ್ಕಂಥ ಸಂಘಟನೆಗಳು ಇಸ್ವಿ ಮೇಲೆ ಸಾಕಷ್ಟು ರೈಸ್ ಅನ್ನ ಮಾಡ್ತಾ ಇದ್ದಾನೆ ಕ್ವಶನ್ಗಳನ್ನ. ಇದನ್ನ ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಇದು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ನಡುವಿನ ಸೇತುವೆಯಾಗಿ ತಾಂತ್ರಿಕ ಮತ್ತು ಆರ್ಥಿಕ ಪ್ರಗತಿಗಾಗಿ ಕಾರ್ಯನಿರ್ವಹಿಸ್ತಾ ಬರ್ತಾ ಇದೆ ಬಿಮ್‌ಸ್ಟೆಕ್ ಸಂಘಟನೆ ಅಂತಕ್ಕಂಥದ್ದು. ಇದರ ಒಂದು 6ನೇ ಶೃಂಗಸಭೆ, ಬಿಮ್‌ಸ್ಟೆಕ್‌ನ 6ನೇ ಶೃಂಗಸಭೆ 2025ರಲ್ಲಿ ಬ್ಯಾಂಕಾಕ್, ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್‌ನಲ್ಲಿ ನಡೆದಿರ್ತಕ್ಕಂಥದ್ದು 6ನೇ ಶೃಂಗಸಭೆ, ಬಿಮ್‌ಸ್ಟೆಕ್‌ನ ಶೃಂಗಸಭೆ. ಇನ್ನು 2026ರಲ್ಲಿ ಎಲ್ಲಿ ನಡೆಯಲಿದೆ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್. ಬಿಮ್‌ಸ್ಟೆಕ್‌ನ ಸದಸ್ಯ ರಾಷ್ಟ್ರಗಳನ್ನ ಯಾವ ರೀತಿಯಾಗಿ ನೆನಪಿನಲ್ಲಿ ಇಟ್ಕೋಬೇಕು ಅಂದ್ರೆ ಎಂಬಿಬಿಎಸ್ ನೆಟ್ ಅಂತಕ್ಕಂಥದ್ದು. ಎಂಬಿಬಿಎಸ್ ನೆಟ್. ಎಂ ಅಂದ್ರೆ ಮಯನ್ಮಾರ್, ಬಿ ಅಂದ್ರೆ ಬಾಂಗ್ಲಾದೇಶ, ಬಿ ಅಂದ್ರೆ ಭೂತಾನ್, ಎಸ್ ಅಂದ್ರೆ ಶ್ರೀಲಂಕಾ, ಎನ್ ಅಂದ್ರೆ ನೇಪಾಳ, ಐ ಅಂದ್ರೆ ಇಂಡಿಯಾ, ಇನ್ನೊಂದು ಟಿ ಅಂದ್ರೆ ಥೈಲ್ಯಾಂಡ್ ರಾಷ್ಟ್ರ. ಇವು ಬಿಮ್‌ಸ್ಟೆಕ್‌ನ ಸದಸ್ಯ ರಾಷ್ಟ್ರಗಳು. ನೋಡಿ ಇಲ್ಲಿ ಬಂಗಾಳ ಕೊಲ್ಲಿ ಇರ್ತಕ್ಕಂಥದ್ದು ಸಮುದ್ರ. ಈ ಒಂದು ಸಮುದ್ರದ ಸುತ್ತಮುತ್ತಲಿನ ದೇಶಗಳೇ ಬಿಮ್‌ಸ್ಟೆಕ್‌ನ ಪ್ರಮುಖ ರಾಷ್ಟ್ರಗಳ ಸದಸ್ಯತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಬಿಮ್‌ಸ್ಟೆಕ್‌ನ ಕಂಪ್ಲೀಟ್ ಪ್ರಮುಖ ಅಂಶಗಳನ್ನ ನಾವು ನೋಡ್ತಾ ಹೋದ್ರೆ ಬಾಂಗ್ಲಾದೇಶ, ಭಾರತ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್, ನೇಪಾಳ ಮತ್ತು ಭೂತಾನ್ ಈ ಎಲ್ಲಾ ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳು. ಈಗ ತಾನೇ ಹೇಳಿದೆ. ಇನ್ನು ಸ್ಥಾಪನೆ ಯಾವಾಗ ಆಯ್ತು ಅಂದ್ರೆ ಜೂನ್ 6, 1997ರಲ್ಲಿ ಬ್ಯಾಂಕಾಕ್ ಘೋಷಣೆಯನ್ನ ಮಾಡುವುದರ ಮೂಲಕ ಬಿಮ್‌ಸ್ಟೆಕ್ ಅನ್ನ ಸಂಘಟನೆಯನ್ನ ಸ್ಥಾಪನೆಯನ್ನ ಮಾಡಿದ್ರು. ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಬಾಂಗ್ಲಾದೇಶದ ಢಾಕಾದಲ್ಲಿ ಇರ್ತಕ್ಕಂಥದ್ದು. ಇದರ ಉದ್ದೇಶ ಏನು ಅಂದ್ರೆ ಬಂಗಾಳ ಕೊಲ್ಲಿಯ ಸುತ್ತಮುತ್ತಲಿನ ದೇಶಗಳ ನಡುವೆ ವೇಗದ ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಪ್ರಗತಿ ಮತ್ತು ತಾಂತ್ರಿಕ ಸಹಕಾರವನ್ನ ಉತ್ತೇಜಿಸುವುದೇ ಬಿಮ್‌ಸ್ಟೆಕ್‌ನ ಒಂದು ಪ್ರಮುಖ ಉದ್ದೇಶ. ಇನ್ನು ಬಿಮ್‌ಸ್ಟೆಕ್‌ನ ಆದ್ಯತೆ ಕ್ಷೇತ್ರಗಳು ಯಾವುವು ಅಂದ್ರೆ ವ್ಯಾಪಾರ, ಹೂಡಿಕೆ, ಸಾರಿಗೆ, ಇಂಧನ ಮತ್ತು ಪ್ರವಾಸೋದ್ಯಮ ಮತ್ತು ಕೃಷಿಗೆ ಸೇರಿದಂತೆ 14 ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಸಮನ್ವಯವನ್ನ ಸಾಧಿಸುವುದರ ಮೂಲಕ ಅಭಿವೃದ್ಧಿ ಧ್ಯೇಯವನ್ನ ಸಾಧಿಸುವುದೇ ಬಿಮ್‌ಸ್ಟೆಕ್‌ನ ಒಂದು ಆದ್ಯತೆಯ ಕ್ಷೇತ್ರಗಳು ಆಗಿರ್ತಕ್ಕಂಥದ್ದು. ಇನ್ನು ಭಾರತ ಮತ್ತು ಬಿಮ್‌ಸ್ಟೆಕ್ ಶೃಂಗಸಭೆಯ ನಡುವೆ ಯಾವೆಲ್ಲ ಒಂದು ಅನುಬಂಧ ಸಂಬಂಧಗಳು ಇದಾವೆ ಅಂತಕ್ಕಂಥ ನೋಡ್ತಾ ಹೋದ್ರೆ ಭಾರತವು ಬಿಮ್‌ಸ್ಟೆಕ್‌ನಲ್ಲಿ ಸಕ್ರಿಯ ಪಾತ್ರವನ್ನ ವಹಿಸಿದ್ದು ಸಂಪರ್ಕ ಮತ್ತು ಭದ್ರತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಒತ್ತು ನೀಡ್ತಾ ಬರ್ತಾ ಇದೆ ಭಾರತ ದೇಶ ಅಂತಕ್ಕಂಥದ್ದು. ಇನ್ನು 6ನೇ ಬಿಮ್‌ಸ್ಟೆಕ್ ಶೃಂಗಸಭೆಯು ವಿಪತ್ತು ನಿರ್ವಹಣೆ, ತಂತ್ರಜ್ಞಾನ ವರ್ಗಾವಣೆ ಮತ್ತು ಯುವ ನಾಯಕರ ವಿನಿಮಯ ಕಾರ್ಯಕ್ರಮಗಳಿಗೆ ಒತ್ತು ನೀಡಿತ್ತು ಭಾರತ ದೇಶ 6ನೇ ಶೃಂಗಸಭೆಯಲ್ಲಿ ಅಂತಕ್ಕಂಥದ್ದು ಕೂಡ ಇದು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು 2025ರ ಬಿಮ್‌ಸ್ಟೆಕ್‌ನ ಶೃಂಗಸಭೆ ಈಗ ತಾನೇ ಹೇಳಿದೆ ಥೈಲ್ಯಾಂಡ್ ದೇಶದ ಒಂದು ಬ್ಯಾಂಕಾಕ್‌ನಲ್ಲಿ ಏಪ್ರಿಲ್ 4, 2025ರಂದು ನಡೆದಿದೆ. ಇದ್ರ ಜೊತೆಗೇನೆ ಮೊದಲ ಬಾರಿಗೆ ಬಿಮ್‌ಸ್ಟೆಕ್‌ನ ಯುವ ಶೃಂಗಸಭೆ ಫೆಬ್ರವರಿ 7ರಿಂದ 11ರವರೆಗೆ 2025ರಲ್ಲಿ ಅದು ಭಾರತ ದೇಶದ ಗುಜರಾತ್‌ನ ಗಾಂಧಿನಗರದಲ್ಲಿ ನಡೆದಿರ್ತಕ್ಕಂಥದ್ದು. ಮೊದಲ ಬಿಮ್‌ಸ್ಟೆಕ್ ಶೃಂಗಸಭೆ ಬೇರೆ, ಬಿಮ್‌ಸ್ಟೆಕ್ ಯುವ ಶೃಂಗಸಭೆನೇ ಬೇರೆ. ಯುವ ಶೃಂಗಸಭೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ 2025ರಲ್ಲಿ ಗುಜರಾತ್ ರಾಜ್ಯದ ಗಾಂಧಿನಗರದಲ್ಲಿ ನಡೆಸಲಾಗಿತ್ತು ಅಂತಕ್ಕಂಥದ್ದು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಡಬಲ್ ಸ್ಟಾರ್ ಹಾಕೋಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲೇ ಆಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇಂಪಾರ್ಟೆಂಟ್. ನಮ್ಮ ಭಾರತ ದೇಶದ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು, ಈ 2 ಎಕ್ಸಾಮ್ಸ್ ಕೂಡ
ಕೇಳುವ ಚಾನ್ಸಸ್ಗಳು ಇರ್ತಕ್ಕಂಥದ್ದು. ಇನ್ನು 6ನೇ ಶೃಂಗಸಭೆ ಈಗ ತಾನೇ ಹೇಳಿದೆ ಬ್ಯಾಂಕಾಕ್‌ನಲ್ಲಿ ನಡೆದಿದೆ. ಇನ್ನು 7ನೇ ಶೃಂಗಸಭೆ ಎಲ್ಲಿ ನಡೆಯಲಿದೆ ಅಂದ್ರೆ ಬಿಮ್‌ಸ್ಟೆಕ್‌ನ ಪ್ರಧಾನ ಕಚೇರಿ ಇರುವ ಒಂದು ಢಾಕಾದಲ್ಲಿ ನಡೆಯುವ ಎಲ್ಲಾ ಚಾನ್ಸಸ್‌ಗಳು ಇದಾವೆ ಅಂತ ಹೇಳಿರ್ತಕ್ಕಂಥದ್ದು. ನೋಡೋಣ ಏನಾಗುತ್ತೆ 2026ರಲ್ಲಿ 7ನೇ ಶೃಂಗಸಭೆ ಢಾಕಾದಲ್ಲಿ ನಡೆಯುತ್ತೋ ಇನ್ನು ಇತರ ಯಾವುದಾದರೂ ದೇಶದಲ್ಲಿ ನಡೆಯುತ್ತೋ ಅಂತಕ್ಕಂಥದ್ದು. ಇನ್ನು ಕೊನೆಯ ಸಂಘಟನೆಗೆ ಬಂದ್ವಿ. 10ನೇ ಸಂಘಟನೆ ಅಪೆಕ್ ಅಂತಕ್ಕಂತ ಒಂದು ಸಂಘಟನೆ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರವನ್ನ ಇದು ತಿಳಿಸ್ತಕ್ಕಂಥದ್ದು. ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಅಂತಕ್ಕಂಥದ್ದು ಅಪೆಕ್ ರಾಷ್ಟ್ರಗಳ ಒಂದು ತಿಳಿಸ್ತಕ್ಕಂಥದ್ದು. ಇದು 1989ರಲ್ಲಿ ಸ್ಥಾಪನೆ ಆಯಿತು. 21 ಸದಸ್ಯ ರಾಷ್ಟ್ರಗಳ ಪ್ರಾದೇಶಿಕ ಆರ್ಥಿಕ ವೇದಿಕೆಯಾಗಿರ್ತಕ್ಕಂಥದ್ದು. ಇದು ಪೆಸಿಫಿಕ್‌ನ ರಿಮ್ ಆರ್ಥಿಕತೆಗಳಲ್ಲಿ ಮುಕ್ತ ವ್ಯಾಪಾರ, ಸುಸ್ಥಿರ ಬೆಳವಣಿಗೆ ಮತ್ತು ಆರ್ಥಿಕ ಏಕೀಕರಣವನ್ನ ಉತ್ತೇಜಿಸುತ್ತೆ ಅಪೆಕ್ ರಾಷ್ಟ್ರಗಳು ಅಂತಕ್ಕಂಥದ್ದು. ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿತ್ತು ಅಂದ್ರೆ ಸಿಂಗಾಪುರದಲ್ಲಿ ಇದರ ಒಂದು ಪ್ರಧಾನ ಕಚೇರಿ ಹೊಂದಿದೆ. ಈ ವೇದಿಕೆಯು ಬದ್ಧ ಒಪ್ಪಂದಗಳು, ಒಮ್ಮತದ ಮೂಲಕ ಕಾರ್ಯವನ್ನ ನಿರ್ವಹಿಸ್ತಾ ಬರ್ತಾ ಇದೆ. ಜಾಗತಿಕ ಜಿಡಿಪಿಯ 60% ಈ ಒಂದು ಅಪೆಕ್ ರಾಷ್ಟ್ರಗಳಲ್ಲಿ ನಡೀತಕ್ಕಂಥದ್ದು. ಎಲ್ಲಾ ವ್ಯವಹಾರಗಳು ಜಿಡಿಪಿಯ ಒಂದು 100ಕ್ಕೆ 60% ಈ ರಾಷ್ಟ್ರಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಹೆಚ್ಚಿನ ಪಾಲನ್ನ ಪ್ರತಿನಿಧಿಸುತ್ತವೆ ಅಂತ ಹೇಳಿದ್ದಾರೆ. ಇನ್ನು ಅಪೆಕ್ ರಾಷ್ಟ್ರಗಳು ಸಂಘಟನೆ 1989ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯನ್ನ ಮಾಡಲಾಯಿತು. ಇದರ ಪ್ರಧಾನ ಕಚೇರಿ ಸಿಂಗಾಪುರದಲ್ಲಿ ಇರ್ತಕ್ಕಂಥದ್ದು. ಈಗ ತಾನೇ ಹೇಳಿದೆ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಮುಕ್ತ ವ್ಯಾಪಾರ ಮತ್ತು ಆರ್ಥಿಕ ಸಹಕಾರವನ್ನ ಹೆಚ್ಚಿಸುವುದು ಇದರ ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥದ್ದು. ಇದರ ಸದಸ್ಯ ರಾಷ್ಟ್ರಗಳನ್ನು ನೋಡ್ತಾ ಹೋದ್ರೆ 21 ಆರ್ಥಿಕತೆಗಳು ಅಂದ್ರೆ 21 ರಾಷ್ಟ್ರಗಳು ಅಪೆಕ್‌ನ ಒಂದು ಸದಸ್ಯ ರಾಷ್ಟ್ರಗಳು ಆಗಿರ್ತಕ್ಕಂಥದ್ದು. ಅದರಲ್ಲಿ ಕೆಲವು ರಾಷ್ಟ್ರಗಳನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೆಕ್ಸ್ಟ್ ಇದರಲ್ಲಿ ನಾನು ಕಂಪ್ಲೀಟ್ ಆಗಿ ತೆಗೆದುಕೊಂಡು ಬಂದಿದ್ದೀನೋ ಇಲ್ಲೋ ಗೊತ್ತಿಲ್ಲ. ಬಟ್ ಕೆಲವು ರಾಷ್ಟ್ರಗಳನ್ನ ನೀವು ಸರ್ಚ್ ಮಾಡಿ ನೋಡ್ಕೊಳ್ಳಿ. ಅಪೆಕ್ ರಾಷ್ಟ್ರಗಳ ಒಂದು 21 ರಾಷ್ಟ್ರಗಳು ಯಾವುವು ಅಂತ. ಇದರ ಕಾರ್ಯವಿಧಾನವನ್ನು ನಾವು ನೋಡ್ತಾ ಹೋದ್ರೆ ಇದು ಬದ್ಧವಲ್ಲದ ಬದ್ಧತೆಗಳು ಮತ್ತು ಸ್ವಯಂ ಪ್ರೇರಿತ ಒಮ್ಮತದ ಆಧಾರದ ಮೇಲೆ ಕಾರ್ಯವನ್ನ ನಿರ್ವಹಿಸ್ತಾ ಬರ್ತಾ ಇದೆ. ಇದರ ಪ್ರಭಾವವನ್ನು ನೋಡ್ತಾ ಹೋದ್ರೆ ಜಾಗತಿಕ ಜಿಡಿಪಿಯ 60% ಈ ರಾಷ್ಟ್ರಗಳ ನಡುವೆ ನಡೀತಾ ಇದೆ ವ್ಯವಹಾರ ಅಂತಕ್ಕಂಥದ್ದು. ಜಿಡಿಪಿ ಅಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅನ್ಕೋತೀನಿ. ಎಕನಾಮಿಕ್ಸ್ ಸಬ್ಜೆಕ್ಟ್ ನಲ್ಲಿ ಬರ್ತಕ್ಕಂಥದ್ದು. ಗೂಡ್ಸ್ ಅಂಡ್ ಡೆಮಾನ್ಸ್ಟ್ರೇಟೆಡ್ ಪ್ರಾಡಕ್ಟ್ ಅಂತ ಕರಿತಾನೆ ಹೋಗ್ತೀವಿ. ಒಟ್ಟು ದೇಶೀಯ ಉತ್ಪನ್ನ ಅಂತಾನು ಕೂಡ ಕರಿತಾ ಹೋಗ್ತೀವಿ ಕನ್ನಡದಲ್ಲಿ. ಒಂದು ರಾಷ್ಟ್ರದ ಗಡಿಯಲ್ಲಿ ಈ ಒಂದು ರಾಷ್ಟ್ರ ಇದೆ ಅಂದ್ರೆ ಆ ಗಡಿಯ ಒಳಗೆ ಎಷ್ಟರ ಮಟ್ಟಿಗೆ ಉತ್ಪಾದನೆಯನ್ನ ಮಾಡ್ತಾರೆ, ಎಷ್ಟರ ಮಟ್ಟಿಗೆ ರಫ್ತನ್ನ ಮಾಡ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ಹಣಕಾಸು ವ್ಯವಹಾರವನ್ನ ತಿಳಿಸ್ತಾ ಹೋಗುತ್ತೆ ಜಿಡಿಪಿ ಅಂತಕ್ಕಂಥದ್ದು. ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತಾ ಹೋಗ್ತೀವಿ. ವಿಶ್ವದ ಜನಸಂಖ್ಯೆಯ ಸುಮಾರು 40% ಅಂದ್ರೆ 2.9 ಶತಕೋಟಿಗೂ ಹೆಚ್ಚು ಜನರನ್ನ ಇದು ಒಳಗೊಂಡಿರ್ತಕ್ಕಂಥದ್ದು. ಇನ್ನು 2025ರ ಶೃಂಗಸಭೆ ಎಲ್ಲಿ ನಡೆದಿತ್ತು ಅಂದ್ರೆ ನವೆಂಬರ್ 1, 2025ರಂದು ದಕ್ಷಿಣ ಕೊರಿಯಾದಲ್ಲಿ ನಡೆದಿತ್ತು. ಜಿಯಾಂಗ್‌ನ್ಯೂನಲ್ಲಿ ನೋಡಿ, ದಕ್ಷಿಣ ಕೊರಿಯಾ ಜಿಯಾಂಗ್‌ಜೂನಲ್ಲಿ ನಡೆದಿರ್ತಕ್ಕಂಥದ್ದು. ಇದು ಇನ್ನು 2026ರಲ್ಲಿ ಚೀನಾ ರಾಷ್ಟ್ರದಲ್ಲಿ ಅಪೆಕ್ ಸಮ್ಮೇಳನ ಒಂದು ನಡೆಯಲಿರ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ಕ್ಲಾಸ್‌ನ ಕಂಪ್ಲೀಟ್ ಡೀಟೇಲ್ಸ್. ಮತ್ತೆ ಅಪೆಕ್ ರಾಷ್ಟ್ರದ ಒಂದು ನೋಡಿ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ 21 ರಾಷ್ಟ್ರಗಳ ಸದಸ್ಯ ರಾಷ್ಟ್ರಗಳನ್ನ ಎಲ್ಲಾ ಹೆಸರುಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ನೀವು ಕೂಡ. 2026 ಚೀನಾ ರಾಷ್ಟ್ರದಲ್ಲಿ ಆಯೋಜನೆಯನ್ನ ಮಾಡಲು ನಾವು ಇಚ್ಛಿಸಿದ್ವಿ ಅಂತ ಹೇಳಿದ್ದಾರೆ ಅಪೆಕ್ ರಾಷ್ಟ್ರದ ಸಂಘಟನೆಯ ಸದಸ್ಯ ರಾಷ್ಟ್ರಗಳು. ಇನ್ನು ಇದಿಷ್ಟು ಕಂಪ್ಲೀಟ್ ಡೀಟೇಲ್ಸ್. ಯಾವ ಶೃಂಗಸಭೆಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ನಲ್ಲಿ ನೋಡ್ತಾ ಬಂದಿದ್ವಿ ಅಂತಕ್ಕನ್ನೋದನ್ನ ಇನ್ನೊಂದು ಬಾರಿ ಕಂಪ್ಲೀಟ್ ಆಗಿ ಸ್ಪೀಡ್ ಆಗಿ ನೋಡ್ತಾ ಹೋಗೋಣ. ಬ್ರಿಕ್ಸ್‌ನ ಹಿನ್ನೆಲೆ ಬಗ್ಗೆ ನೋಡ್ತಾ ಬಂದ್ವಿ. ಹಾಗೆ ಯಾವಾಗ ಸ್ಥಾಪನೆ ಆಯ್ತು, ಅದಕ್ಕೆ ಮರುನಾಮಕರಣ ಯಾವಾಗ ಮಾಡಲಾಯಿತು, ಬ್ರಿಕ್ಸ್ ಯಾವ ರೀತಿ ಆಯ್ತು ಅಂತಕ್ಕಂಥದ್ದನ್ನ ನೋಡ್ತಾ ಬಂದ್ವಿ. 2025ರಲ್ಲಿ ಎಲ್ಲಿ ಆಯೋಜನೆಯನ್ನ ಮಾಡಿದ್ವಿ, ಇನ್ನು 17ನೇ ಶೃಂಗಸಭೆ ಎಲ್ಲಿ ನಡೆದಿತ್ತು, ಇನ್ನು ಬ್ರಿಕ್ಸ್‌ನ ಒಂದು ಕೇಂದ್ರ ಕಚೇರಿ ಎಲ್ಲಿದೆ, ಮತ್ತೆ ಅದರ 2026ರಲ್ಲಿ ಎಲ್ಲಿ ಆತಿಥ್ಯವನ್ನ ವಹಿಸ್ಕೊಳ್ಳಿದ್ವಿ ಅಂತಕ್ಕಂಥದ್ದು. ಡೇವಿಡ್ ಆರ್ಟ್ಸ್‌ಮನ್ ಅವರ ಒಂದು ಜೀವನ ಚರಿತ್ರೆ ಎಷ್ಟೆಲ್ಲ ಒಂದು ಸಾಧನೆಯನ್ನ ಮಾಡಿದ್ರು, ನಮ್ಮ ಜೀವನಕ್ಕೆ ಅವರು ಕೂಡ ಸ್ಫೂರ್ತಿದಾಯಕ ಅಂತಕ್ಕಂಥದ್ದನ್ನ ನೋಡ್ತಾ ಬಂದ್ವಿ. ಹಾಗೆ ಜಿ7 ರಾಷ್ಟ್ರಗಳ ಒಂದು ಸದಸ್ಯ ರಾಷ್ಟ್ರಗಳ ಬಗ್ಗೆ ನೋಡ್ತಾ ಬಂದ್ವಿ. 2025ರಲ್ಲಿ ಎಲ್ಲಿ ಆಯೋಜನೆಯನ್ನ ಮಾಡಲಾಗಿತ್ತು ಜಿ7 ರಾಷ್ಟ್ರಗಳ ಸಮ್ಮೇಳನವನ್ನ ಅಂತಕ್ಕಂಥದ್ದು. ಮತ್ತೆ ಎಷ್ಟನೇ ಶೃಂಗಸಭೆ ಆಗಿತ್ತು, ಇದು 2026ರ ಒಂದು 52ನೇ ಶೃಂಗಸಭೆ ಎಲ್ಲಿ ನಡೀತಕ್ಕಂಥದ್ದು, ಎಕ್ಸಾಮ್ ಪರ್ಪಸ್‌ಗೆ ಯಾವ ರೀತಿಯಾಗಿ ಕ್ವಶನ್ ಅನ್ನ ಕೇಳ್ತಾನೆ. ಇನ್ನು ಕಾಪ್ ಸಮ್ಮಿಟ್ ಬಗ್ಗೆ ಕೂಡ ನೋಡ್ತಾ ಬಂದ್ವಿ, 3ನೇ ಒಂದು ಸಂಘಟನೆಯ ಬಗ್ಗೆ. ಹಾಗೆ
ನೋಡಿ, ಆಸಿಯಾನ್ ಶೃಂಗಸಭೆಯ ಬಗ್ಗೆ ಕೂಡ ನೋಡ್ತಾ ಬಂದ್ವಿ. ಆಸಿಯಾನ್ ಶೃಂಗಸಭೆ ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್ 2025ರಲ್ಲಿ ಎಲ್ಲಿ ನಡೆದಿತ್ತು, ಮತ್ತೆ ಅದರ ಸದಸ್ಯ ರಾಷ್ಟ್ರಗಳು ಯಾವುವು, ಅದರ ಪ್ರಧಾನ ಕಚೇರಿ ಎಲ್ಲಿತ್ತು. ಹಾಗೆ ನೋಡಿ, ಸಾರ್ಕ್ ಒಂದು ಬಿಟ್ಟಂಗಾದ್ವಿ ನಾವು. ಒಂದು ಸಾರ್ಕ್ ರಾಷ್ಟ್ರಗಳ ಬಗ್ಗೆ ನಾನು ಸಪರೇಟ್ ಆಗಿ ವಿಡಿಯೋನ ಮಾಡ್ತೀನಿ. ಸಾರ್ಕ್ ಅಂತಕ್ಕಂಥದ್ದು ಈ ಸ್ಟಾರ್ ಹಾಕೊಳ್ಳಿ. ಇನ್ನಿತರ ಇನ್ನೂ ಒಂದೆರಡು ಸಂಘಟನೆಗಳು ಒಪೆಕ್ ಅಂತಕ್ಕಂಥದ್ದು ಬರುತ್ತೆ. ಒಪೆಕ್ ರಾಷ್ಟ್ರಗಳು, ಒಪೆಕ್ ಇದು ಪೆಟ್ರೋಲಿಯಂಗೆ ಸಂಬಂಧಿಸಿದಂತೆ ಒಪೆಕ್ ರಾಷ್ಟ್ರಗಳು ಬರ್ತಾ ಹೋಗ್ತವೆ. I2U2 ಅಂತ ಬರ್ತಾ ಹೋಗುತ್ತೆ. I2U2 ಬಗ್ಗೆ ನಾನು ಇನ್ನೊಂದು ಕ್ಲಾಸ್‌ನಲ್ಲಿ ಕಂಪ್ಲೀಟ್ ಆಗಿ ಸಾರ್ಕು, ಅಪೆಕ್ ಮತ್ತೆ ಇನ್ನಿತರ ಒಂದು 4-5 ಸಂಘಟನೆಗಳನ್ನ ಬಿಟ್ಟಿದ್ದೇನೆ. ಅವುಗಳ ಬಗ್ಗೆ ಕೂಡ ನೆಕ್ಸ್ಟ್ ಪಾರ್ಟ್ 2 ಕ್ಲಾಸ್‌ನಲ್ಲಿ ತೆಗೆದುಕೊಂಡು ಬರ್ತೇನೆ. ಇದು ಇವತ್ತಿನ ಕ್ಲಾಸ್‌ನಲ್ಲಿ 10 ಸಂಘಟನೆಗಳ ಬಗ್ಗೆ ನಾವು ಕಲಿತಾ ಬಂದ್ವಿ. ವೆರಿ ವೆರಿ ಇಂಪಾರ್ಟೆಂಟ್. ಆಸಿಯಾದ ಧ್ಯೇಯವಾಕ್ಯವನ್ನು ನೋಡ್ತಾ ಬಂದ್ವಿ. ಮೊದಲನೇ ಶೃಂಗಸಭೆ ಎಲ್ಲಿ ನಡೆದಿತ್ತು, ಶಾಂಘೈ ಸಹಕಾರ ಸಂಘಟನೆಗಳ ಬಗ್ಗೆ ನೋಡ್ತಾ ಬಂದ್ವಿ. ಹಾಗೆ 2025ರಲ್ಲಿ ಎಲ್ಲಿ ನಡೆದಿತ್ತು, 2026ರಲ್ಲಿ ಎಲ್ಲಿ ನಡೆದಿತ್ತು. ಹಾಗೆ ಕ್ವಾಡ್ ರಾಷ್ಟ್ರಗಳು ಸಂಘಟನೆಗಳ ಬಗ್ಗೆ ನೋಡ್ತಾ ಬಂದ್ವಿ. ಕ್ವಾಡ್ ರಾಷ್ಟ್ರಗಳ ಸದಸ್ಯ ರಾಷ್ಟ್ರಗಳನ್ನ ನೋಡ್ತಾ ಬಂದ್ವಿ. ಹಾಗೆ ನೋಡಿ, ಕ್ವಾಡ್ ಸಮ್ಮಿಟ್ ಎಲ್ಲಿ ನಡೆಯಲಿದೆ, ಅದಕ್ಕೆ ಟ್ರಿಕ್, ಕ್ವಾಡ್ ರಾಷ್ಟ್ರಗಳ ಸದಸ್ಯತ್ವ ರಾಷ್ಟ್ರಗಳನ್ನ ಯಾವ ರೀತಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಳಕ್ಕೆ ಟ್ರಿಕ್ ಇದೆ. ಆ ಟ್ರಿಕ್ ಯಾವುದು? ನ್ಯಾಟೋದ ಸಂಘಟನೆ ಯಾವುದು? ನ್ಯಾಟೋ ಶೃಂಗಸಭೆ 2025ರಲ್ಲಿ ಸ್ಥಾಪನೆ ಆಗಿರುವುದು, ಹುಟ್ಟು, ಉದ್ದೇಶ, ಕಾರ್ಯವಿಧಾನಗಳು, ಸದಸ್ಯತ್ವ ರಾಷ್ಟ್ರಗಳ ಒಂದು ಮ್ಯಾಪ್‌ಗಳನ್ನು ಬಗ್ಗೆ ಚರ್ಚೆ ಮಾಡ್ತಾ ಬಂದ್ವಿ. 2025ರಲ್ಲಿ ನ್ಯಾಟೋದ ಶೃಂಗಸಭೆಗಳ ಬಗ್ಗೆ ಚರ್ಚೆ ಮಾಡ್ತಾ ಬಂದ್ವಿ. ಹಾಗೆ ಅದರ ಉದ್ದೇಶಗಳನ್ನ ನೋಡ್ತಾ ಬಂದ್ವಿ. ನ್ಯಾಟೋ ಶೃಂಗಸಭೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಕ್ಸಾಮ್ ಪರ್ಪಸ್‌ಗೆ. G20 ಶೃಂಗಸಭೆಯ ಬಗ್ಗೆ ನೋಡ್ತಾ ಬಂದ್ವಿ. G20 ಶೃಂಗಸಭೆಯಲ್ಲಿ 18ನೇ ಶೃಂಗಸಭೆ ನಮ್ಮ ಭಾರತ ದೇಶದಲ್ಲಿ ಆಗಿತ್ತು ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್. ಎಷ್ಟೆಲ್ಲ ಡೆವಲಪ್‌ಮೆಂಟ್‌ಗಳು ಆದವು ನಮ್ಮ ಭಾರತ ದೇಶದಲ್ಲಿ. 2025ರ G20 ಶೃಂಗಸಭೆ ಎಲ್ಲಿ ನಡೆದಿತ್ತು? ಇನ್ನು 2026ರಲ್ಲಿ ಎಲ್ಲಿ ನಡೆಯಲಿದೆ ಅಂತಕ್ಕಂಥದ್ದು ಕೂಡ ಚರ್ಚೆಯನ್ನ ಮಾಡ್ತಾ ಬಂದ್ವಿ. ಹಾಗೆ ಬಿಮ್‌ಸ್ಟೆಕ್ ರಾಷ್ಟ್ರ, ಇನ್ನು 9ನೇ ಸಂಘಟನೆಯ ಬಗ್ಗೆ ಬಿಮ್‌ಸ್ಟೆಕ್ ಅಂತಕ್ಕಂಥದ್ದು ಕೂಡ ಕಲಿತಾ ಬಂದ್ವಿ. ಬಿಮ್‌ಸ್ಟೆಕ್ ರಾಷ್ಟ್ರಗಳ ಸದಸ್ಯತ್ವ ರಾಷ್ಟ್ರಗಳ ಬಗ್ಗೆ ನೋಡ್ತಾ ಬಂದ್ವಿ. ಹಾಗೆ ನೋಡಿ, ಬಿಮ್‌ಸ್ಟೆಕ್ ಸದಸ್ಯ ರಾಷ್ಟ್ರಗಳು ಹಾಗೂ ಬಿಮ್‌ಸ್ಟೆಕ್ ಸಂಘಟನೆಯ ಸ್ಥಾಪನೆ, ಪ್ರಧಾನ ಕಚೇರಿ, ಉದ್ದೇಶ, ಕಾರ್ಯಕ್ಷೇತ್ರಗಳು, ಅದರ ಆದ್ಯತೆ ಕ್ಷೇತ್ರಗಳು, ಭಾರತ ಮತ್ತು ಬಿಮ್‌ಸ್ಟೆಕ್ ನಡುವೆ ಯಾವ ರೀತಿಯಾಗಿ ಸಂಬಂಧ ಇದೆ, ಮತ್ತೆ ಇನ್ನಿತರ ಬಿಮ್‌ಸ್ಟೆಕ್‌ನ ಶೃಂಗಸಭೆಗಳು ಎಲ್ಲಿ ನಡೀತಕ್ಕಂಥದ್ದು, ಅಪೆಕ್ ರಾಷ್ಟ್ರಗಳು ಕಂಪ್ಲೀಟ್ ಆಗಿ ಇವತ್ತಿನ ಕ್ಲಾಸ್‌ನಲ್ಲಿ 10 ಸಂಘಟನೆಗಳ ಬಗ್ಗೆ ನೋಡ್ತಾ ಬಂದ್ವಿ. ಇದು ಇವತ್ತಿನ ಕ್ಲಾಸ್‌ನ ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು. ಇನ್ನು ಯಾರೆಲ್ಲ ನಮ್ಮ ಒಂದು ಚಾನಲ್‌ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಾಟ್ಸ್ಆಪ್ ಚಾನಲ್‌ಗೂ ಕೂಡ ಜಾಯಿನ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕಮೆಂಟ್ಸ್ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಏನೆಲ್ಲ ಬಿಟ್ಟಿದ್ದೀವಿ ಅದನ್ನ ಕಮೆಂಟ್ಸ್ ಬಾಕ್ಸ್‌ನಲ್ಲಿ ತಿಳಿಸಿ. ಮತ್ತೆ ನಿಮ್ಮ ಒಂದು ನೆಕ್ಸ್ಟ್ ಕ್ಲಾಸ್‌ಗೆ ಅದನ್ನ ನಾವು ಎಲ್ಲಾ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಂಡು ಮತ್ತೆ ಇನ್ನೊಂದು ಕ್ಲಾಸ್ ಅನ್ನ ಮಾಡ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ವೆರಿ ಮಚ್.